ನೀವು ನೋಡ್ತಿದ್ದೀರಾ ಒಪಿ ನ್ಯೂಸ್. ನಾನು ನಿಮ್ಮ ಪ್ರಿಯ. ಡಿವೈಎಸ್ಪಿ ಅವರ ವಿರುದ್ಧ ಸಮಗ್ರ ತನಿಖೆ ಮಾಡಿ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಿ ಅಧಿಕಾರದಿಂದ ಅಮಾನತುಗೊಳಿಸಿ ವಿವಿಧ ದಲಿತ ಸಂಘಟನೆಗಳಿಂದ ಪ್ರತಿಭಟನೆ. ಹೌದು ವೀಕ್ಷಕರೇ, ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಡಿವೈಎಸ್ಪಿ ಅವರಿನ ಅಧಿಕಾರವನ್ನು ದುರುಪಯೋಗ ಪಡೆದುಕೊಂಡು ದಲಿತರ ಮೇಲೆ ಆಗ್ತಿರುವಂತಹ ಅನ್ಯಾಯವನ್ನು ಮುಚ್ಚಿ ಹಾಕಲು ಪ್ರಯತ್ನ ಮಾಡ್ತಿದ್ದಾರೆ. ಇನ್ನು ರಾಜ್ಯ ಸರ್ಕಾರವು ಅಧಿಕಾರಕ್ಕೆ ಬಂದಾಗಿನಿಂದಲೂ ದಿನನಿತ್ಯ ನಮ್ಮ ಮೇಲೆ ಅತ್ಯಾಚಾರ, ದಬ್ಬಾಳಿಕೆ, ಕಗ್ಗೋಲೆಗಳು ನಿರಂತರವಾಗಿ ಹಾಗೂ ನಿರ್ಭಯವಾಗಿ ನಡೀತಾನೆ ಇವೆ. ಬಾಲ್ಕಿ ತಾಲೂಕಿನ ಪವಾಡ್ ಶೆಟ್ಟಿ ಪೊಲೀಸ್ ಉಪಾಧೀಕ್ಷಕರು ಅಧಿಕಾರ ವಹಿಸಿಕೊಂಡಾಗಿನಿಂದ ತಾಲೂಕಾದ್ಯಂತ ನಿರಂತರವಾಗಿ ದಲಿತರ ಮೇಲೆ ಒಂದಿಲ್ಲ ಒಂದು ತರಹದ ಘಟನೆಗಳು ಕೂಡ ನಡೀತಾನೆ ಇವೆ. ಇನ್ನು ಇದಕ್ಕೆ ಕಡಿವಾಣ ಯಾವಾಗ? ಖಾಲಿ ಪೇಪರ್ ಮೇಲೆ ಸೈನ್ ಮಾಡಿಸಿಕೊಂಡು 50,000 ರೂಪಾಯಿಯಿಂದ 2 ಲಕ್ಷ ರೂಪಾಯಿವರೆಗೆ ಡೀಲ್ ಮಾಡಿಸಿಕೊಡ್ತೀನಿ ಎಂದು ಡಿವೈಎಸ್ಪಿ ಅವರು ಹೇಳಿದ್ದಾರೆ ಎಂದು ಯಾಕಕ್ಕೊಳಗಾದವರ ಮಹಿಳೆಯ ಮಗನಿಗೆ ಮತ್ತು ಗಂಡನಿಗೆ ಹೇಳಿದ್ದಾರೆ ಎಂದು ಹಲ್ಲೆಗೆ ಒಳಗಾದ ಮಹಿಳೆಯ ಮಗ ಆಕ್ರೋಶವನ್ನು ಹೊರಹಾಕಿದ್ದಾರೆ. ದಲಿತರ ಓಟು ಬೇಕು, ದಲಿತರ ರಕ್ಷಣೆ ಕೊಡಲ್ವಾ? ಸಚಿವರಾದ ಈಶ್ವರ್ ಖಂಡ್ರೆ ಅವರೇ ಇದಕ್ಕೆ ಉತ್ತರ ಕೊಡಿ ಎಂದು ದಲಿತ ಸಂಘಟನೆಯವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ರಾಜ್ಕುಮಾರ್ ಮೂಲ್ಭಾರ್ತಿ ರಾಜ್ಯ ಉಪಾಧ್ಯಕ್ಷ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ರಾಜ್ಕುಮಾರ್ ಗುನ್ನಳ್ಳಿ ರಾಜ್ಯಾಧ್ಯಕ್ಷರು, ಅಂಬೇಡ್ಕರ್ ಯುವ ಸೇನೆ ಅಮರೀಶ್ ಕುದ್ರೆ ಜಿಲ್ಲಾಧ್ಯಕ್ಷ, ಭೀಮಾರ್ವಿ ಸಂತೋಷ್ ಎಣ್ಕುರಿ ರಾಜ್ಯಾಧ್ಯಕ್ಷರು, ಸ್ವಾಭಿಮಾನಿ ಭೋವಿ ವಡ್ಡರ್ ಸಮಾಜ ಮಹೇಶ್ ಕುರ್ನಾಳ್ಕರ್ ರಾಜ್ಯಾಧ್ಯಕ್ಷರು, ಆರ್ಪಿಐ ಅಂಬೇಡ್ಕರ್ ಅಭಿಕಾಳೆ ಜಿಲ್ಲಾಧ್ಯಕ್ಷರು, ವೈಜನಾಥ್ ಶಿಂದೆ, ಮಾರುತಿ ಸೂರ್ಯವಂಶಿ, ಬಾಬುರಾವ್ ಕೋಟ ಜಿಲ್ಲಾಧ್ಯಕ್ಷರು, ಪ್ರಕಾಶ್ ರಾವಣ್ ರಾಜ್ಯಾಧ್ಯಕ್ಷರು, ದಲಿತ ಯುನಿಟಿ ಮೂವ್ಮೆಂಟ್ ಅಂಬೇಡ್ಕರ್ ಪಿಬೋಧ, ಪ್ರದೀಪ್ ಬಾವಿಕಟ್ಟಿ ಸಂಚಾಲಕರು, ಅವಿನಾಶ್ ಸಿನೆ ಸಂಸ್ಥಾಪಕ ಅಧ್ಯಕ್ಷರು, ರಾಷ್ಟ್ರೀಯ ದಲಿತ ಬ್ರಿಗೇಡ್ ಗೌತಮ್ ಪ್ರಸಾದ್ ಜಿಲ್ಲಾಧ್ಯಕ್ಷರು, ಜಗನ್ನಾಥನ್ನ ಜಿಲ್ಲಾಧ್ಯಕ್ಷರು. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಉಪೇ ನ್ಯೂಸ್. ಬಾಲ್ಕಿ ತಾಲೂಕಿನ ರಾಚಪ್ಪ ಗೌಡಗಾಂವ್ ಗ್ರಾಮದಾಗ ಅಂತ ದುರಂತದ ಒಬ್ಬಕ್ಕೆ ಹೆಣ್ಮಗಳಿಗೆ ಹಲ್ಲೆ ಹೊಡೆದ್ರು ಅಂತ ಹೇಳ್ತಾರೆ. ಆದ್ರೆ ಅದ್ರ ಬಗ್ಗೆ ನಮ್ಮ ಲೀಡರ್ಗಳೆಲ್ಲ ಮಾನ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಮುಖ್ಯಮಂತ್ರಿ ಅವರು ದಲಿತ ವಿದ್ಯೆ ಅಂತ ಹೇಳ್ಕೊತಾರ. ಮುಖ್ಯಮಂತ್ರಿ ವಿಷಯ ಬಂದಾಗ ದಲಿತ ವಿದ್ಯೆ ಅಂತ ಹೋಗ್ತಾರ. ದಲಿತರ ರಕ್ಷಣೆಗೆ ಮುಖ್ಯಮಂತ್ರಿ ಬಂದ್ರಲ್ರು, ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರು ಅಂದ್ರಲ್ರು, ನಮ್ಮ ಎಚ್ ಸಿ ಮಾದೇವ ಸಾಹೇಬ್ರು ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿರ ಪಲೆ ಇವ್ರಿಗೆ ನಮ್ಮವ್ರಿಗೆ ನಾವು ನ್ಯಾಯ ಕೇಳ್ತಿದ್ದೆವು. ಹಾಗಾಗಿ ಇವತ್ತು ಈ ವಿಷಯ ಕುರಿತು ನಮ್ಮ ಸಂಘಟನೆಯ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾದ ರಾಜ್ಕುಮಾರ್ ಮೂಲ್ಭಾರತಿ ಅವರು ಇವತ್ತಿನ ಒಂದು ಹೋರಾಟದ ಕುರಿತು ಅವ್ರು ಮಾತಾಡ್ತಾರೆ. ದಯಮಾಡಿ ಎಲ್ಲರೂ ಶಾಂತಿಯುತವಾಗಿ ಕೇಳಬೇಕಾಗಿ ಕೇಳ್ಕೊತೀವಿ. ವಿವಿಧ ದಲಿತ ಸಂಘಟನೆಗಳ ವತಿಯಿಂದ ಏನು ರಾಚಪ್ಪ ಗೌಂಡ್ಗಾಂವದಲ್ಲಿ ಏನು ಹಲ್ಲೆ ಆಗ್ಯದ ಮಹಿಳೆಗೆ, ಅವ್ರೇನದ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಏನದ ಚಿಕಿತ್ಸೆ ಪಡೆಯುತ್ತಿದ್ದಾರ. ಅದೇನದ ಕೂಡಲೇ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡಲೇ ಅಲ್ಲಿ ಹೋಗಿ ಪರಿಶೀಲಿಸಿ ಯಾವ ತಪ್ಪದ, ಯಾವ್ದು ಕರೆಕ್ಟ್ ಅದ, ಯಾವ್ದು ಸುಳ್ಳದ, ಅದು ಸತ್ಯತೆ ಅನ್ನೋದ ಕಂಡು ಹಿಡ್ದು ಯಾರು ತಪ್ಪು ಮಾಡಿದಾರ ಅಂತ ಅಧಿಕಾರಿಗೆ ಏನದ ಕೂಡಲೇ ಏನದ ಅಮಾನತ್ ಮಾಡಕ ಸರ್ಕಾರಕ್ಕೆ ಏನದ ಶಿಫಾರಸು ಮಾಡಬೇಕು. ಶಿಫಾರಸು ಮಾಡಲು ಏನದ ವಿಳಂಬ ಮಾಡಿದ್ರ ಹಂತವಾಗಿ ಏನದ ನಾವು ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡ್ತೇವೆ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆ ನೀಡ್ತೇನೆ. ಬಂಧುಗಳೇ, ನಮ್ಮ ಬೀದರ್ ಜಿಲ್ಲೆಯ ಏನು ಬಾಲ್ಕಿ ತಾಲೂಕಿನಲ್ಲಿ ಇತ್ತೀಚೆಗೆ ಅಂದರೆ ಅಲ್ಲೇನು ಡಿವೈಎಸ್ಪಿ ಬಂದಾರ ಹೊಣೆಗಾರ ಆಗಿರ್ತಾರೆ. ಯಾಕಂತ ಹೇಳಿದರೆ ಸುಮಾರು ಕೇಸಸ್ಗಳಿಗೆಲ್ಲ ನೋಡಿದಾಗ ಬಾಲ್ಕಿ ತಾಲೂಕದಲ್ಲಿ ಅವ್ರು ಬಂದಾಗಿಂದ ಹಿಡಿದು ಇತ್ತೀಚೆಗೆ ನೋಡಿದ್ರೆ ನಾಮಕೆ ವಾಸ್ತೆ ಏನದಂದರೆ ಎಫ್ಆರ್ ಅಂತೂ ಹಾಕ್ಲಿಕ್ಕೆ ಹೋಗಲ್ಲ. ಆದರೂ ಕೂಡ ಏನದ ಅಂತಂದರೆ ನಮ್ಮ ಸಂಘಟನೆ ಮುಖಂಡರುಗಳು, ಜಿಲ್ಲೆಯ ಮತ್ತು ಅಲ್ಲಿನ ತಾಲೂಕಾ ಮುಖಂಡರುಗಳು ಸಂಬಂಧಪಟ್ಟ ಪೊಲೀಸರು ಏನು ಸರ್ ಈ ಥರ ಘಟನೆ ಆಗ್ತದೆ, ಯಾಕೆ ಅವ್ರಿಗೆ ಅರೆಸ್ಟ್ ಮಾಡಿದಿಲ್ಲ ಏನು ಅಂತ ಹೇಳಿದ್ರೆ, ಇಲ್ಲ ನಾವು ಮಾಡ್ತಾ ಇದ್ದೀವ್ರಿ ಅಂತ ಹೇಳ್ತಾ ಇದ್ದಾರೆ. ಮಾಡ್ತಾ ಇದ್ದೇವೆ ಅಂದರೆ ನಾಮಕೆ ವಾಸ್ತೆ ಒಂದು ಎಫ್ಆರ್ ಹಾಕ್ಬಿಡೋದು ಅಷ್ಟೇ. ಎಫ್ಆರ್ ಹಾಕ್ಬಿಟ್ರು ಅಂದ್ರೆ ನಮ್ಮ ಚಳವಳಿ ಬಿ ಮುಗೀತು, ಅವ್ರಿಗೆ ಬಂಧಿಸ್ಲಿಕ್ಕೆ ಹೋಗಲ್ಲ. ಯಾಕಂತಂದರೆ ಎಲ್ಲ ಬಿ ರಿಪೋರ್ಟ್ ಹಾಕಿದ್ದಾರೆ. ಅಲ್ಲಿನ ಡಿವೈಎಸ್ಪಿ ಅವ್ರು ಬಂದ ನಂತರ ಎಲ್ಲ ಕೇಸಸ್ಗಳು ನಮ್ಗೆ ಖುಷಿ ಪಡಿಸೋ ಸಲುವಾಗಿ ಏನದ ಅಂದ್ರೆ ಮಾತ್ರ ಎಫ್ಆರ್ ಹಾಕ್ತಾ ಇದ್ದಾರೆ ಅಷ್ಟೇ. ಅದು ನಾಮಕೆ ವಾಸ್ತೆ ಅಷ್ಟೇ, ಅವ್ರಿಗೆ ಬಂಧಿಸ್ಲಿಕ್ಕೆ ಹೋಗ್ತಾ ಇಲ್ಲ. ಇವತ್ತೇನಾಗಿದೆ, ಭಾಳಷ್ಟು ಘಟನೆಗಳು ಈ ಸರ್ಕಾರಕ್ಕೆ ಭೀ ನಾಚಿಕೆ ಇಲ್ಲ, ಅದು ನಮಗೆ ಕಾಣಿಸ್ತಾ ಇಲ್ಲ ಬಹುಶಃ. ಯಾಕಂತಂದರೆ ಇವತ್ತು ಮಳಚಾಪುರ ಗ್ರಾಮದಲ್ಲಿ ಸರ್ಕಾರದ ಪ್ರೋಗ್ರಾಮ್, ಅದು ನಮ್ಮದೇನು ಸಂಘಟನೆ ಕಾರ್ಯಕ್ರಮ ಯಾವುದೂ ಇದ್ದಿದ್ದಿಲ್ಲ. ಏನು ಸಂವಿಧಾನ ಜಾಗೃತಿ ಕಾರ್ಯಕ್ರಮ ನಡೀತಾ ಸಂದರ್ಭದಲ್ಲಿ ಏನಾಯ್ತು ಅಲ್ಲಿ ಇವೆಲ್ಲ ಆದ್ರೂ ಕೂಡ ಏನದ ಅಂದರೆ ಸಂವಿಧಾನ ಇರೋದಕ್ಕೆ ಕೆಲಸ ಮಾಡಿನವ್ರಿಗೆ ಬಿಟ್ಟು ನಾವು ನ್ಯಾಯಯುತ ಹೋರಾಟ ಮಾಡೋಕ್ಕೆ ಬಂದರೆ ನಮಗೆ ಅಡೆತಡೆ ಮಾಡೋದು ಇವರು. ನಮ್ಮನ್ನ ಈಗ ನಾವೀಗ ಹೋರಾಟ ಮಾಡೋಕ್ಕೆ ಬಂದಾಗ ಭಾಳ ಕಷ್ಟಗಳು ಇವೆಲ್ಲ ಯಾಕೆ ಈಗ ಆಗ್ತಾ ಇದ್ದಾವ? ಇದಕ್ಕೆಲ್ಲ ಏನು ಇಲ್ಲಿನ ಇನ್ಚಾರ್ಜ್ ಮಂತ್ರಿ ಇದೆಲ್ಲ ಇದು ನಮ್ಮ ಜನರಿಗೆ ನಮ್ಮ ಹೋರಾಟವನ್ನು ಹತ್ತಿಕ್ಲಿಕ್ಕೆ, ಅಲ್ಲಿ ನಿರಂತರವಾಗಿ ದಬ್ಬಾಳಿಕೆ ಆಗ್ಲಕ್ಕ, ಇದಕ್ಕೆಲ್ಲ ಏನದಂತಂದರೆ ಯಾರು ಇನ್ಚಾರ್ಜ್ ಮಂತ್ರಿ ಆಗಿರ್ತಾರೋ, ಇಲ್ಲಿನ ಉಸ್ತುವಾರಿ ಸಚಿವರು ಇದಕ್ಕೆಲ್ಲ ಕುಮ್ಮು ಕೊಡ್ತಾ ಇದ್ದಾರೆ. ಏನಪ್ಪ ಅಂದ್ರೆ ಒಂದೊಂದು ಘಟನೆಗಳು
ಎಪ್ಪರ್ ಆಗ್ಬೇಕಾದ್ರೂ ಕೂಡ ಆ ಮಂತ್ರಿ ಕೇಳಿ ಹಾಕ್ಬೇಕಂತ ಪೊಲೀಸರು. ನೋಡ್ರಿ ಇದು ಎಂತ ನಿಮ್ಮ ಠಾಣೆಗೆ ಬಂದ್ರ ಅಲ್ಲಿ ಅನ್ಯಕ್ಕೊಳಗಾಗಿನವ್ರಿಗೆ ಅಷ್ಟೇ ನೋಡ್ತೀರಿ ನೀವು. ಯಾರು ದಬ್ಬಳಿಕೆ ಮಾಡ್ತಾರ ಅವ್ರಿಗೆ ಕುರ್ಚಿ ಹಾಕಿ ಕೂಡಿಸ್ತಾ ಇದ್ರಿ ನೀವು. ಏನು ನೀವೆಲ್ಲ ನಮ್ಗೆ ಗುಣ ಆಗಲ್ಲತ್ತೀರಿ. ಏನು ಸರ್ಕಾರ ಏನು ಬಿ ಅದ ಅಂದ್ರೆ ನೀವು ಏನು ಬಿ ಮಾಡೋರು ಇದ್ರಿ ನೀವು. ಆ ಜವಾಬ್ದಾರಿಲಿಂದ ಕೆಲಸ ಮಾಡ್ಬೇಕು. ಆ್ಯಕ್ಚುಲಿ ಅಲ್ಲಿನ DSP ಏನು ಹೇಳ್ತಾರೆ ರೀ, ಗೌಡ್ಗಾಂವ್ ಏನದು ರಾಚಪ್ಪ ಗೌಡ್ಗಾಂವ್ ಅಂತ ಗ್ರಾಮದಲ್ಲಿ ನಡೆದಂಥ ಘಟನೆ. ಆ ಅಮ್ಮ ಯಾರು ಕಲಾವತಿ ಅಂತ ಹೇಳಿ ಆಕಿನ ಹೊಲಕ್ಕೆ ಆಕಿ ಹೋಗ್ಯಾಳ ಹೊಲ್ದಾಗ ಕೆಲಸ ಮಾಡ್ಕೊಳಕ. ಆ ಪಕ್ಕದ ಹೊಲದವರು ಈಗ ಯುವಕರು ಅಂತವ್ರು ಏನು ಯುವಕರು ಆದ್ರೆ ಅವ್ರು ಏನಾದ್ರು ಗಲತ್ ಕೆಲಸ ಮಾಡಿದ್ರೆ ಅವ್ರ ಮ್ಯಾಗ ಎಫ್ ಆರ್ ಹಾಕಲ್ರಿ, ಬಂಧಿಸ್ಲಕ್ಕೆ ಹೋಗಲ್ರಿ ನೀವು. ಹೇಳಲ್ರಿ ಅವ್ರು ಏಜ್ ಬರಲ್ರಿ, ಅವ್ರಿಗೆ ಹಿಡಿಲಕ್ಕೆ ಹೋಗಲ್ಲ. ಇವು ಪೊಲೀಸರು ಹೇಳೋ ಆಟಗಳು ಇವರೆಲ್ಲ. ಅಲ್ಲ ಆದ ನಂತರ ಆ ಅಮ್ಮನ ಹೊಲದಾಗ ದನಗಳು ಬಿಟ್ಟಾವ. ದನಗಳು ಯಾಕೆ ಬಿಡ್ತಾ ಇದ್ರಪ್ಪ ನೀವು ಬಾರ್ ಪಕ್ಕದ ಹೊಲ ಅಂದರೆ ಸುಮಾರು ವರ್ಷಗಳಿಂದ ನಡೀತಾ ಇದ್ದಾವೆ ಅದು ಸಂಘರ್ಷ. ದನಗಳು ಯಾಕೆ ಬಿಟ್ಟಿರಪ್ಪ ಅಂತ ಕೇಳಕ್ಕೆ ಹೋದ್ರೆ ಆ ಅಮ್ಮ ಏನು ಹೊಡೆದವ್ರಿ. ಬಹುಶಃ ಆಕಿ ಸಾಯ ಅಂತ ಪರಿಸ್ಥಿತಿಯಲ್ಲಿ ಅಷ್ಟು ದಬ್ಬಳಿಕೆ ಮಾಡಿದ್ದಾರೆ. ಅವತ್ತಿನ ದಿನ ಮಳೆ, ಆ ಮಳೆ ಇರಲ್ಲ ಹೋದ್ರೂ ಏನದ ಅಂದ್ರೆ ಅಲ್ಲಿ ಅದು ಹೆಚ್ಚಿಗೆ ನೀರು ಮಳೆ ಬಿದ್ದರೂ ಅನ್ನೋದು ಅಲ್ಲಿ ಕೆಸರು ಭಾಳಷ್ಟು ಆಗ್ತದೆ ಆ ಏರಿಯಾದಾಗ. ಅವತ್ತಿನ ದಿನ ಕೂಡ ಮಳೆ ಬಿದ್ದದ. ಆ ಅಮ್ಮ ಹಿಂಗಾಗ್ಯದ, ಆಕಿನ ಮುಖ ಸುಖ ನೋಡೋಕ್ಕಾಗಿಲ್ಲ, ಕೆಸರದಾಗ ಹೊಳಸಿ ಹೊಡೆದ್ರೆ ಕೊಡಬೇಕು. ಅಷ್ಟೆಲ್ಲ ಮಾಡಿದ ನಂತರ ಬಿ ಆ ಅಮ್ಮ ಯಾವುದೋ ಒಂದು ಪುಣ್ಯಾತ್ಮಲಿಂದ ಬಚಾವಾಗಿ ಮನೆಗೆ ಬಂದು ಸ್ನಾನ ಮಾಡ್ಕೊಂಡು ಹೋದ್ರ. ಸ್ನಾನ ಮಾಡ್ಕೊಂಡು MLC ಆಸ್ಪತ್ರೆಗೆ ಹೋಗ್ತಾಳೆ, ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ. ಆಕೆ ಭಾಳಷ್ಟು ಪೆಟ್ಟು ತಿಂದಾಳ. ಪೊಲೀಸ್ ಸ್ಟೇಷನ್ ಭೀ ಗುಣ ಇಲ್ಲ. ಲಾಸ್ಟ್ ಆಸ್ಪತ್ರೆಗೆ ಹೋದಾಗ MLC ಆದ ನಂತರ ಅಲ್ಲಿನ ಡಾಕ್ಟರ್ಗಳು ಹೆಚ್ಚಿನ ಚಿಕಿತ್ಸೆ ಸಲುವಾಗಿ ಬೀದರ್ ರೆಫರ್ ಮಾಡಿದಾರೆ. ಅಮ್ಮ ಆಸ್ಪತ್ರೆ ಬೀದರ್ದು ಒಳಗಡೆ ಇದ್ದಾಳೆ ಸದ್ದ. ಅವ DSP ಏನು ಹೇಳ್ತಾನೆ ಕೊನರಿ, ಮಾಲ್ಕಿ DSP ಏನು ಹೇಳ್ತಾನಪ್ಪ ಅಂತಂದರೆ, ನಾವು ಬೀದರ್ ಬರ್ತಾ ಇದ್ದೇವ್ರಿ, ಅಮ್ಮ ಎಲ್ಲಿದ್ದಾಳೆ ಯಾವ ಆಸ್ಪತ್ರೆದಲ್ಲಿ ಅಂತೇಳಿ. ನೀವು ಅಮ್ಮ ಪೆಡ್ತಿಂದ ಅಮ್ಮ ಎಲ್ಲಿ ಬಿದ್ದಾಳೆ ಅಂದ್ರೆ ನೀನು ಕೊನೆ ಅಲ್ಲ ಅಂದ್ರೆ ನೀ ಡ್ಯೂಟಿ ಯಾರು ರಕ್ಷಣೆ ಮಾಡತ್ತೀನಿ ಸದ್ದ ವರದಿ ಮೇಲೆ. ಆಲ್ಕಿದ ಪೆಡ್ತಿಂದ್ರೆ ಆಸ್ಪತ್ರೆ ಒಳಗಡೆ ಬಂದ್ರೆ ಅಮ್ಮ ಎಲ್ಲಿದ್ದಾಳೆ ಹೇಳ್ರಿ ಅಂತ ಕಸಿ ಹೇಳ್ತಾ ಇದ್ದಾರೆ. ಸರಿ ಅಮ್ಮ ಇದ್ದಾಳೆ, ಸರಿ ಅಮ್ಮನ ಇಲ್ಲ ಆಸ್ಪತ್ರೆ ಅಂತ ಹೇಳಿ ಬರ್ರಿ ಅಂತ ಕಸಿ ಹೇಳಿದಾರ. ಅವಾಗ ಬಂದು ಹೋಗಲ್ರಿ. ಲಾಸ್ಟ್ ಏನದ ಅಂದ್ರೆ ಎಷ್ಟು ನಿಮಗೆ ಎಷ್ಟು ಫೋನ್ ಮಾಡಬೇಕು, ನಿಮ್ಮ ಫೋನ್ ಇದನ್ನೇ ಆಗಿಲ್ಲ, ಇನ್ಕಮಿಂಗ್ ತೋರಿಸ್ಯದ ಅದು ತೋರಿಸ್ಯದ ಅಂತ ಕಸಿ ಎಲ್ಲ ಪ್ರಾರಂಭ ಮಾಡಿದ್ರು. ಆ ಮಾಲ್ಕಿ DSP ಎಂಥ ನಾಲ್ಕು ಅಂತ ಕೇಳಿದ್ರು. ಸೊ ಇಂಥವೆಲ್ಲ ಮಾಡ್ತಾ ಇದ್ದಾನೆ ಅವನು. ಇದಕ್ಕೆಲ್ಲ ಏನಪ್ಪ ಅಂತ ಕಸಿ ಹೇಳಿದರೆ ನಿಜವಾಗ್ಲೂ ಹೇಳ್ತಾ ಇದ್ದೀವಿ, ಆಲ್ಕಿದಲ್ಲಿ ಪೊಲೀಸ್ ಇಲಾಖೆ ವೈಫಲ್ಯತೆ ಭಾಳಷ್ಟು ಆಗ್ತಾ ಇದೆ. ಈಗ SP ಸಾಬ್ರು ಹೊಸರು ಬಂದಾರ. ಹಿಂದಿನ SP ಸಾಬ್ರಿಗೆ ಫೋನ್ ಆಯಿತು, ಈಗಿನ SP ಸಾಬ್ರಿಗೆ ಗುರುತಿಲ್ಲ. ಇಲ್ಲಿ ನಮ್ಮ ಹೆಚ್ಚುವರಿ ಒರಿಜಿನಲ್ SP ಸಾಬ್ರು ಮಾಹಿತಿ ಕೊಡ್ಬೇಕು. ಅವ್ರಿಗೆ ಪೂರಾ ಖೂನ ಇದೆ. ಎಲ್ಲಿ ಯಾವ ಊರು ಏನು ಯಾವ ಠಾಣ ಎಲ್ಲಿ ಹೆಂಗಿದ್ದಾರೆ, ಎಂಥ ರೌಡಿಗಳು ಎಲ್ಲೆಲ್ಲಿದ್ದಾರೆ ಅನ್ನೋದೆಲ್ಲ ಗೊತ್ತಿದೆ. ಅದು ಇದ್ರೂ ಕೂಡ ಅವ್ರು ಏನು ಹೇಳಕ್ಕೆ ಹೋಗ್ತಾ ಇಲ್ಲ. ಯಾಕೆ ಅವರು ಶೆಡ್ಯೂಲ್ ಕಾಸ್ಟ್ ಎಲ್ಲ ಶೆಡ್ಯೂಲ್ ಕಾಸ್ಟು. ಇವರೆಲ್ಲ ಶೆಡ್ಯೂಲ್ ಕಾಸ್ಟ್ ಇದ್ರ ಬಂದು ಕಳಿಸಿ ನಮ್ಮ ಮ್ಯಾಗ ದಬ್ಬಳಿಕೆ ಮಾಡಿದ್ರು ಕೂಡ ಆ ಮೇಲ್ಜಾತಿಗೆ ಸೇರಿದವ್ರು ಮಾತುಗಳು ಕೇಳ್ಕೊಂಡು, ಸರ್ಕಾರದ ಮಾತುಗಳು ಕೇಳ್ಕೊಂಡು ಇವತ್ತು ನಮಗೇನೋ ಅನ್ಯಾಯ ಮಾಡಕ್ಕೆ ಹೊಟ್ಟಿದ್ದಾರೆ ಗೆಳೆಯರೆ. ಇದು ಸರಿಯಾಗಿಲ್ಲ. ಇದು ನೀವು ಇಷ್ಟೇ ಇವ್ರೇನು ಒಂದು ಹೋರಾಟ ಮಾಡ್ತಾರಪ್ಪ, ಏನು ಹೋರಾಟ ನಮ್ಗೆ ಹಕ್ಕಿದೆ. ನಮ್ಮ ಹೋರಾಟ ಇವತ್ತು ನಾವು ನ್ಯಾಯಯುತ ಹೋರಾಟ ಮಾಡೋಕೆ ಹಿಂಗೆ ಹೋಗ್ರಿ, ಈ ಕಡೆ ಹೋಗ್ರಿ, ನೀವು ಇಲ್ಲೇ ಇಲ್ಲ ಹೊರಗೆ ಬರಬೇಡ್ರಿ ಅಂತ. ಇದು ಏನಿದೆ ನೀವು ಇದು ನಾವು ಇನ್ನು ಫಸ್ಟ್ ಬಾರ್ ನೋಡ್ತಾ ಇದ್ದೇವೆ. ನೀವು ಹೇಳೋದು ಯಾಕಿದು ವ್ಯವಸ್ಥೆ ಇದು? ಇಲ್ಲಿಗೆ ಬಂದ್ರೆ ಹೊರಗೆ ಕೊಡ್ಬೇಕ್ರಿ ಅಂತ. ಇವಾಗ ಎಲ್ರಿ ಇವಾಗ ಜಿಲ್ಲಾಧಿಕಾರಿ ಇಲ್ಲಿ ಟೆಂಟ್ ಹಾಕೊಂಡು ಕೊಡ್ತಿದ್ರು ಸುಮಾರು ಜನ. ಇಲ್ಲಿ ಯಾಕೆ ಹಾಕೊಳಕ್ಕೆ ಕೊಡ್ತಾಯಿಲ್ಲ ಅವ್ರು ಜಿಲ್ಲಾಧಿಕಾರಿಗಳು? ಇವಾಗ 100 ಗಾಡಿಗಳು ನಿಂದಿರ್ತಲ್ಲ, ಅವ್ರು ರೋಡಿನ ಮ್ಯಾಗೆ ನಿಂದಿರ್ಲತ್ತಾವಲ್ಲ. ಟೆಂಟಿನ ರೌಂಡ್ ಒಳಗಡೆ ಕುಂತರು ಕೂಡ ಹಾಕ್ಸ್ಕೊಡಲ್ಲ ಇವ್ರು. ಏನು ವ್ಯವಸ್ಥೆ ಇವ್ರದ್ದು? ದಬ್ಬಳಿಕೆ ಮಾಡ್ತಾಯಿದ್ರು ನೀವು. ಆ್ಯಕ್ಚುಲಿ ಸರ್ಕಾರ ನಮ್ದಿಲ್ಲ. ಹಾಗಾಗಿ ಗೆಳೆಯರೆ, ಇವೆಲ್ಲ ಸರ್ಕಾರಗಳು ಏನು ಮಾಡ್ತಾವೆ ಅಂದ್ರೆ ನಮ್ಮ ಪರವಾಗಿರಲ್ಲ. ನಾವು ಚುನಾವಣೆ ಸಂದರ್ಭದಾಗ ಬಂದ ನಾವು ಕೂಡ ತಪ್ತಾ ಇದ್ದೀವಿ. ದಯಮಾಡಿ ಏನಿದ್ದಾನಲ್ಲ DSP ಅವ ಇಲ್ಲಿಂದ ಹೋಗೋವರೆಗೂ ಅವನ ಕರ್ಮ ಕೈಗೊಳ್ಳೋವರೆಗೂ ಏನದಂದರೆ ಈ ನಮ್ಮ ಹೋರಾಟವನ್ನು ನಾವು ನಿರಂತರವಾಗಿ ಇಕ್ಬೇಕಾಗ್ತದೆ. ಇದು ಸಾಂಕೇತಿಕವಾಗಿ ನಾವು SP ಆಫೀಸ್ಗೆ ನಾವು ಹೋಗ್ಬೇಕಂತಿದ್ದು ನಮ್ಮದು. ಹಾಗಾಗಿ ನಾವು ಸುಮ್ಮನೆ ಇಲ್ಲ, ಈ ಪೊಲೀಸ್ ಇಲಾಖೆದವರು ತಪ್ಪು ಮಾಡತ್ತಾರೆ, ಮತ್ತು ಅಲ್ಲಿ ಹೋದ್ರೆ ಅದನ್ನೇ ಆಗೋದಪ್ಪ ಅಂತ ಹೇಳಿ ನಾವು ಸರ್ಕಾರಕ್ಕನ್ನ ಸರ್ಕಾರಕ್ಕೆ ಏನದಂದ್ರೆ ಹೋಮ್ ಮಿನಿಸ್ಟರ್ ಅವರಿಗೆ ನಮ್ಮ ಮನವಿಯನ್ನು ಸಲ್ಲಿಸೋಣ. ಆಮೇಲೆ ಮುಂದೆ ಹೋರಾಟ ಕೇಳೋಣ ಅಂತ ಹೇಳಿ ಇವತ್ತಿನ ದಿನ ಸಾಂಕೇತಿಕವಾಗಿ ಏನು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟಕ್ಕೆ ನಿಜವಾಗ್ಲೂ ಏನದಂದ್ರೆ ಅಮ್ಮ ಇವಾಗ ಸರ್ಕಾರಿ ಆಸ್ಪತ್ರೆಯಲ್ಲಿದ್ದಾಳೆ. ಭಾಳಷ್ಟು ಅಕ್ಕಿ ಸಾವು ಬದುಕಿನಲ್ಲಿ ಅಕ್ಕಿ ಒದ್ದಾಡ್ತಾ ಇದ್ದಾಳೆ. ಆದ್ರೆ ಒಬ್ಬ ಪೊಲೀಸ್ ಪಾಲಿಕೆ ಅಧಿಕಾರಿಗಳು ತಪ್ಪು ಮಾಡಿದಾರ ಅಂಥೇಳಿ ನಾವು ಹೋಗಿ ಮನವಿ ಕೊಟ್ಟೆವು. ಆ ಅಧಿಕಾರಿಗಳು ತಪ್ಪು ಮಾಡ್ಯಾರಂದ್ರೆ ಮೇಲಧಿಕಾರಿಗಳು ಒರಿಜಿನಲ್ SP ಬೀದರ್ SP ಸಾಬು ಹೋಗಿ ಏನಾಗಿದೆ ಏನಿಲ್ಲ ತಿಳ್ಕೊಬೇಕಲ್ಲ. ಅವರು ನಾವು ಕೊಟ್ಟಿನ ಕಾಂಪ್ಲೇಂಟ್ಸ್ ಸತ್ಯ ಅದನ್ನ ಸುಳ್ಳೋದನ್ನ ಅಂತೇಳಿ ಯಾರು ಕಂಡುಹಿಡಿಬೇಕ್ರಿ? ಇವತ್ತು ಏನಾಗಿದೆ ಅಂದರೆ ಅವರು ಯುವಕರು ಹೊಡೆದಾರಂತ.
ಇವತ್ತು ಅವ್ರು ಹೊಡೆದಾರ ಅಂತ ಕಸಿ ಹೇಳಿ ದುಡ್ಡು ಕೊಡೋ ಪ್ರಯತ್ನ ಮಾಡಿದ್ರು. 50,000 ರೂಪಾಯಿ ಕೊಡಿಸ್ತೀವ್ರಿ ಅವ್ರ ಮೇಲೆ. ಯಾಕೆ ಇಂಥ ಹಲ್ಕಡ್ಗಿರಿ ಕೆಲಸ ಯಾಕೆ ಮಾಡ್ತೀರಿ ನೀವು? ಈಟು ನೀಚ್ ಕೆಲಸ ನೀವೇ ಮಾಡಿದಾಗ ನಮಗೆ ನ್ಯಾಯ ಹೆಂಗೆ ಕೊಡಿಸ್ಬೇಕು? ಯಾರು ಕೊಡಿಸ್ಬೇಕು ನ್ಯಾಯ ನಮ್ಗೆ? 50,000 ತೊಗೋರಿ, ಲಕ್ಷ ತೊಗೋರಿ, ಲಾಸ್ಟ್ 2 ಲಕ್ಷ ಕೂಡ ಏನದ ಅಂದ್ರೆ ಯಾರ ಮೇಲೆ ಕೊಡಿಸ್ತಿದ್ರಿ ನೀವು? ಅಡಿ ಹಂದಿ ಬಲ್ಲಿ ಕೊಡ್ತಿದ್ದೀರಾ ನೀವು? ಇವತ್ತು DSP ಏನೋ ಅನ್ಕೊಂಡ್ರಿ, ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಅಂದ್ರೆ ಅದು ಹಂದಿಗೆ ಅರೆಸ್ಟ್ ಮಾಡೋಕ್ಕಾಗ್ತದೆ ಏನ್ರಿ ಅಂತ. ಹಂದಿಗೆ ಯಾಕೆ ಅರೆಸ್ಟ್ ಮಾಡ್ತಪ್ಪ ನೀನು? ಯಾರು ಹೊಡೆದೋ ಅವ್ರಿಗೆ ಅರೆಸ್ಟ್ ಮಾಡಿ. ಇಂಥ ವ್ಯವಸ್ಥೆಯನ್ನು ಈ ಪೊಲೀಸ್ ಇಲಾಖೆ ಭಾಳ ವ್ಯವಸ್ಥಿತವಾಗಿ ಈ ಸರ್ಕಾರದ ಕೆಲಸ ಮಾಡ್ತಾ ಇದ್ದಾರೆ ಗೆಳೆಯರೆ. ಹಾಗಾಗಿ ಇನ್ನೂ ಭಾಳಷ್ಟು ಗೆಳೆಯರು ಮಾತಾಡಬೇಕಾಗಿದೆ. ಯಾಕಂತಂದರೆ ಇನ್ನೂ ನಾವು ಇದೇ ವಿಷಯದ ಮೇಲೆ ಏನದಂದರೆ ನಾವು ಬೇರೆ ಎಲ್ಲೋ ಜಿಲ್ಲೆದಲ್ಲಿ ಬೀದರ್ ಬಂದು ಕಾಲು ಕೊಟ್ಟಿದ್ದೀವಿ, ನಾವು ನೋಡಿದ್ದೀವಿ. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಆದರೂ ಕೂಡ ನಾವು ಏನು ಮಾಡೋಕ್ಕಾಗಲ್ಲ ಅಂತ ಪರಿಸ್ಥಿತಿಯಲ್ಲಿ ಇದ್ದೇವೆ ಗೆಳೆಯರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಭಾಳ ಉಗ್ರವಾಗಿ ಹೋರಾಟ ನಾವು ತಾಳೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಬಾಲ್ಕಿ ತಾಲೂಕಿನಲ್ಲಿ ನಾವು ನೋಡಬೇಕಾದ್ರೆ ಯಾವುದೇ ಸಮಸ್ಯೆ ಆಗಿರಲಿ, ಬಳಚಾಪುರದಲ್ಲಾಗಿರಲಿ, ಬಾಲ್ಕಿಯಲ್ಲಾಗಿರಲಿ, ಮತ್ತು ಅಲ್ಲಿ ನಮ್ಮ ಬಾಲ್ಕಿ ತಾಲೂಕಿನ ಮೆಳಕುಂದ ಗ್ರಾಮದ ಒಂದು ಮೊರಾರ್ಜಿ ಹಾಸ್ಟೆಲ್ ಇದೆ. ಆ ಮೊರಾರ್ಜಿ ಹಾಸ್ಟೆಲಲ್ಲಿ ನಮ್ಮ ದಲಿತ ಹಾಸ್ಟೆಲ್ ಆಗಿರೋ ಒಂದೇ ಒಂದು ಕಾರಣದಿಂದ, ಪರಿಶಿಷ್ಟ ಜಾತಿಗೆ ಸೇರಿರುವಂಥ ಹಾಸ್ಟೆಲ್ ಆಗಿರೋ ಕಾರಣದಿಂದ ಅಲ್ಲಿರ್ತಕ್ಕಂತಹ ಅಲ್ಲಿ ಏನು ಹೆಣ್ಣು ಮಕ್ಕಳ ಮೇಲೆ ಏನು ಕೆಟ್ಟ ದೃಷ್ಟಿ ಅನೇಕ ಬೇರೆ ಕೇಸ್ಗಳಿದ್ವು, ಅವೆಲ್ಲವೂ ಕೂಡ ಮುಚ್ಚಾಕಿದ್ದಾರೆ. ಯಾಕಂತಂದರೆ ಅದು ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂಥ ಹಾಸ್ಟೆಲ್. ಅದೇ ರೀತಿ ಇವಾಗ ರಾಚಪ್ಪ ಗೋಣಗಾವಲ್ಲಿ ಏನು ಘಟನೆ ಆಗಿದೆ, ಆ ಘಟನೆ ಆಗಿರ್ತಕ್ಕಂತಹ ಆ ಒಂದು ಪೀಡಿತ ಮಹಿಳೆ ಅವರನ್ನು ಆಸ್ಪತ್ರೆಯಲ್ಲಿ ಸೇರ್ಪಡೆ ಮಾಡಿದ್ದಾರೆ. ಇಲ್ಲಿನ ಆಸ್ಪತ್ರೆಯವರು ಕೂಡ ಇದರಲ್ಲಿ ಶಾಮೀಲಾಗಿರ್ತಾರೆ. ಯಾಕಂತಂದರೆ ಅಲ್ಲಿರ್ತಕ್ಕಂಥ ಕುಟುಂಬಸ್ಥರಿಗೆ ಆ ಏನು ಮೆಡಿಕಲ್ ರಿಪೋರ್ಟ್ ಇರ್ತಾವೆ, ಆ ಮೆಡಿಕಲ್ ರಿಪೋರ್ಟ್ ಕೂಡ ತೋರಿಸ್ತಾ ಇಲ್ಲ. ಈಗ ಹಂದಿ ಹುಡ್ದಿದೆ ಅಂತ ಹೇಳ್ತಾರೆ DSP ಅವರು. ಹಂದಿ ಹುಡ್ದಿದೆ ಅಂತಂದರೆ ಯಾವುದಾದ್ರೂ ಒಂದು ಪ್ರಾಣಿ ಹುಡಿಯಿತು ಅಂದರೆ ಆ ಪ್ರಾಣಿ ಮೆಡಿಸನ್ನೇ ಅವ್ರಿಗೆ ಕೊಡೋದು. ಆದರೆ ಅಲ್ಲಿ ಯಾವ ಪ್ರಾಣಿ ಹುಡ್ದಿದೆಯೋ ಅಥವಾ ಮನುಷ್ಯರು ಹುಡ್ದಿದಾರೋ ಆ ಮೆಡಿಸಿನ್ ಪ್ರಕಾರ ಗೊತ್ತಾಗತ್ತೆ. ಹಾಗಾಗಿ ರಿಪೋರ್ಟ್ ಕೂಡ ಕೊಡ್ತಾ ಇಲ್ಲ. ಆ ರಿಪೋರ್ಟ್ ಕೊಡ್ತಾ ಇಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಬಾಲ್ಕಿ ಆಡಳಿತ, ಅದೇ ರೀತಿ ಬೀದರ್ ಆಸ್ಪತ್ರೆ ಆಡಳಿತ ಇದರಲ್ಲಿ ಶಾಮೀಲಾಗಿದೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀನಿ. ಈ ರೀತಿ ಅನೇಕ ರೀತಿಯಲ್ಲಿ ನಮ್ಮ ಸ್ಪೆಷಲಿ ಬಾಲ್ಕಿಯಲ್ಲಿ ಅನೇಕ ಇಂಥ ವಿಷಯಗಳನ್ನು ನೋಡ್ತಾ ಇದ್ದೀವಿ. ದಲಿತ ಒಕ್ಕೂಟಗಳು ಬರ್ತಾ ಇರ್ತವೆ, ದಲಿತ ಒಕ್ಕೂಟಗಳು ರೆಡಿ ಆಗ್ತಾ ಇದ್ದಾವೆ. ಆದರೆ ಯಾವುದೇ ಹೋರಾಟದಲ್ಲಿ ಅದೇ ಒಕ್ಕೂಟಗಳು ಕೈ ಜೋಡಿಸ್ತಾ ಇಲ್ಲ. ರಾಜಕೀಯ ವಿಷಯ ಇದ್ದಾಗ ಎದ್ದು ನಿಂತ್ಕೊಂಡು ಜಯಕಾರ ಹುಡ್ಕೊಂಡು ಎಲ್ಲ ರೀತಿಯಲ್ಲಿ ಉಸ್ತುವಾರಿ ಸಚಿವರಿಗಾಗಿರಲಿ ಅಥವಾ ಬಾಲ್ಕಿ MLA ಅವರು, ಅದೇ ರೀತಿ MP ಅವರು ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿದ್ದಾಗ ನಮ್ಮ ಜನನೇ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋದು. ಅಂಥ ವಿಷಯದಲ್ಲಿ ಒಂದು ಗುಲಾಮಗಿರಿ ಪದ್ಧತಿ ಆಗ್ತಾ ಇದೆ. ಆ ಗುಲಾಮಗಿರಿ ಪದ್ಧತಿ ಯಾವಾಗ ನಮ್ಮ ಸಮಾಜಗಿರಿ ಪದ್ಧತಿ ಆಗುತ್ತೋ ಆವಾಗ ನಮ್ಮ ಹೋರಾಟಗಳನ್ನು ನಾವು ನ್ಯಾಯಬದ್ಧವಾಗಿ ತೆಗೆದುಕೊಳ್ಳಲಿಕ್ಕೆ ಆಗತ್ತೆ. ಹಾಗಾಗಿ ಮುಂದೆ ಬರುವಂಥ ಸಮಯದಲ್ಲಿ ಇದೇ ರೀತಿ ಏನು DYSP ಅವರಿಗೆ ಅಮಾನತು ಮಾಡದೆ ಹೋದರೆ ಮುಂಬರುವ ದಿನಗಳಲ್ಲಿ ಇಡೀ ಜಿಲ್ಲಾದ್ಯಂತ ಉಗ್ರ ಹೋರಾಟ ಮಾಡುವ ಮುಖಾಂತರ ಬೀದರ್ ಜಿಲ್ಲೆಯನ್ನು ಬಂದ್ ಮಾಡುವ ಪರಿಸ್ಥಿತಿಯು ಕೂಡ ಬರುತ್ತೆ ಅಂತ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭೀಮರ್. ಈಗಾಗಲೇ ಎಲ್ಲರಿಗೂ ತಿಳಿದಿರುವಂಥ ವಿಷಯ, ಬಾಲ್ಕಿಯಲ್ಲಿ ನಿರಂತರವಾಗಿ ದಲಿತರ ಮೇಲೆ ಅನ್ಯಾಯ ಆಗ್ತಾ ಇದ್ರು ಕೂಡ ಯಾವುದೇ ರೀತಿ ಸ್ಪಂದನೆ ಸಿಗ್ತಾ ಇಲ್ಲ. ಇದು ಯಾಕೆ ಆಗ್ತದೆ ಅಂತಂದರೆ, ದಲಿತರ ಹೆಸರು ಹೇಳ್ಕೊಂಡು ಬಂದಿರುವಂಥ ಅಧಿಕಾರದಲ್ಲಿ ಬಂದಿರುವಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಅದೇ ದಲಿತರ ರಕ್ಷಣೆ ಬೇಕಪ್ಪ, ಅವ್ರ ಮೇಲೆ ಅನ್ಯಾಯ ಅತ್ಯಾಚಾರ ಆಗ್ತದೆ ಅಂದರೆ ಅವ್ರ ಬಗ್ಗೆ ಯೋಚನೆ ಕೂಡ ಮಾಡ್ತಾ ಇಲ್ಲ. ನಮ್ಮದೇ ಆದಂಥ ದಲಿತ ಸಮಾಜಕ್ಕೆ ಸೇರಿದಂಥವರು ಗೃಹ ಮಂತ್ರಿಗಳಿದ್ರು ಕೂಡ ಅವ್ರದೇ ಇಲಾಖೆ ಅಡಿಯಲ್ಲಿ ಬರುವಂತಕ್ಕಂಥ ಪೊಲೀಸರು ನಮ್ಮನ್ನು ತಡಿತಾರ. ಪೊಲೀಸರು ನಮ್ಮ FIR ಮಾಡಿಸ್ಕೊಳ್ಳೋಣ ಜಲ್ದಿ. FIR ಹಾಕಿದ್ರು ಬೇಕ್ ಮಾಡಿ ರಿಪೋರ್ಟ್ ಹಾಕಿ ಅದು ಆಯ್ತು ನೋಡ್ಕೊತೀನಿ, 3 ತಿಂಗಳು ಬಾದ್ ಕಳಿಸ್ತೀನಿ, 4 ತಿಂಗಳು ಬಾದ್ ಕಳಿಸ್ತೀನಿ ಅಂತೇಳಿ ನಮಗೆ ಚುಕ್ಕಿ ತೋರಿಸೋಂಥ ಕೆಲಸ ಮಾಡ್ತಾರ. ಹಗಲತ್ತಲೇ ಚುಕ್ಕಿ ತೋರಿಸ್ತಾರ. ಇಂಥ ವ್ಯವಸ್ಥೆ ವಿರುದ್ಧ ನಾವು ಯಾವಾಗ ಹೋರಾಟ ಮಾಡ್ತೀವಿ. ಇಲ್ಲಿ ತನಕ ನೋಡಿದ್ದೀವಿ ನಾವು ಸುಮಾರು ಘಟನೆಗಳು ಬಾಲ್ಕಿಯಲ್ಲಾಗಿವೆ. ಆದರೆ ಇಲ್ಲಿ ತನಕ ಯಾವುದೇ ಒಂದು ಘಟನೆಗೆ ತಕ್ಷಣ ಆಗಲಿ ಅಥವಾ ಸೂಕ್ಷ್ಮ ಅದಕ್ಕೆ ಪರಿಹಾರ ಸಿಕ್ಕಿಲ್ಲ.
ಅದಕ್ಕಾಗಿ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ರಾಜಕೀಯ ಅಧಿಕಾರದಲ್ಲಿ ಇದ್ದಂಥವ್ರದ್ದು ಗುಲಾಮಗಿರಿ ಚಮಚಗಿರಿ ಅದು ಮಾಡೋದನ್ನ ಬಿಟ್ಟು ಸಮಾಜ ಕನ್ಯೆ ಆದಾಗ ನೀವು ಯಾವ ಜಾಗದಲ್ಲಿ ಇರ್ತೀರಿ, ಎಂಥದೇ ಪರಿಸ್ಥಿತಿಯಲ್ಲಿ ಯಾವ ಜಾಗದಲ್ಲಿ ಅವ್ರು ಕಾಲ್ ಕೆಳಗಿದ್ರು ಪರವಾಗಿಲ್ಲ, ನಿಮ್ಮ ಸಮಾಜಕ್ಕೆ ದ್ರೋಹ ಆಗ್ಯದ, ನಿಮ್ಮ ಸಮಾಜ ಮೇಲೆ ಅನ್ಯಾಯ ಆಗ್ಯದ ಅಂದಾಗ ಒಂದು ಸ್ವಲ್ಪ ಸಮಾಜ ಕಡೆಯಿಂದ ಕಳಕಳಿ ತೋರ್ಸ್ರಪ್ಪ, ಅದ್ರ ಬಗ್ಗೆ ಒಂದು ಸ್ವಲ್ಪ ದನಿ ಎತ್ರಿ. ನಿಮ್ಮದೇ ಆದಂತ ನಿಮ್ಮದೇ ಒಂದು ಬಾಸ್ ಇರ್ತಾರ, ನಿಮ್ಮದೇ ಸಾಹೇಬ್ರು ಇರ್ತಾರ, ನೀವು ಹಮೇಶ ಅವ್ರ ಜೊತೆ ಇರ್ತೀರಿ, ನೀವು ಹೇಳಿದ್ರೆ ಜಲ್ದಿ ಕೇಳ್ತಿರ್ಬೋದು. ಅದಕ್ಕಾಗಿಂತ ನಮ್ಮ ದಲಿತರ ಮೇಲೆ ಅನ್ಯಾಯ ಅತ್ಯಾಚಾರ ಆದಾಗ ದಯಮಾಡಿ ನಮ್ಮ ಸಮಾಜದ ಮುಖಂಡರು ಯಾರಾದ್ರೂ ಇದ್ರು ಅವ್ರು ಕೇಳ್ಕೊಂಡು ಸಾಲ್ವ್ ಮಾಡಕ್ ಹಚ್ಚಬೇಕು. ನಾವೆಲ್ಲ ರೂಢಿಗಳಿದ್ದು ಹೋರಾಟ ಮಾಡೋ ಪರಿಸ್ಥಿತಿನೇ ಬರಲ್ಲ. ಯಾವಾಗ ನಮ್ಮವ್ರು ಅವ್ರ ಜೊತೆನೇ ಇರ್ತಾರ, ಸರ್ಕಾರದಲ್ಲಿ ಇದ್ದಾರ ಅಂತಂದ್ರ ಅವರೇ ಮಾತಾಡಿ ಮುಗಿಸ್ಬಿಟ್ರೆ ಅವ್ರಿಗೆ ಕೇಸ್ ಮಾಡಿ ಅವ್ರಿಗೆ ಅರೆಸ್ಟ್ ಮಾಡಿದ್ರೆ ಮುಗಿದೇ ಹೋಯ್ತು. ನಾವು ರೂಢಿಗಳು ಬರೋದಂತ ಪರಿಸ್ಥಿತಿ ಏನು ಬರ್ತದ? ಯಾವಾಗಿಂತ ಪರಿಸ್ಥಿತಿ ಹೊಂಟದ ಅಂತಂದಾಗ ನಾವು ಅರ್ಥ ಮಾಡ್ಕೋಬೇಕು. ಯಾವ ಗೃಹ ಮಂತ್ರಿ, ಯಾವ ಸಚಿವರು, ಯಾವ ಶಾಸಕರು ನಮ್ಮ ಜೊತೆಗಿಲ್ಲ. ನಮ್ಮ ಮೇಲೆ ಅನ್ಯಾಯ ಅತ್ಯಾಚಾರ ಆದಾಗ, ನಮ್ಮ ಮೇಲೆ ದಬ್ಬಾಳಿಕೆ ಆದಾಗ ನಾವೇ ಜಾಗೃತರಾಗಿ ನಾವೇ ಅದಕ್ಕೆ ಹೋರಾಟ ಮಾಡಿ ಅದಕ್ಕೆ ಶಿಕ್ಷೆ ಆಗೋ ತನಕ ಬಿಡಬಾರ್ದು. ಎಲ್ಲಿವರೆಗೂ ಅನ್ಯಾಯದ ವಿರುದ್ಧ ನಾವು ಗಟ್ಟಿ ಧ್ವನಿಯಾಗಿ ನಿಂದ್ರಲ್ಲ, ಅಲ್ಲಿವರೆಗೂ ನಮ್ಮ ಮೇಲೆ ಈ ಥರ ಪದೇ ಪದೇ ಘಟನೆಗಳು ಆಗ್ತಾ ಇರ್ತಾವ. ಒಂದೇ ತಿಂಗಳು ಹಂಗೆ ನೋಡಿದ್ರೆ ಬಾಲ್ಕಿಯಲ್ಲಿ ಪ್ರತಿ ತಿಂಗಳೆಲ್ಲ 15 ದಿವಸಕ್ಕೊಂದು ಘಟನೆ ಆಗ್ತಾ ಇದೆ. ಎಲ್ಲೋ ನಾವು ಬೇರೆ ಕಡೆಯಿಂದ ಎಕ್ಸಾಂಪಲ್ ತಗೋತೀವಿ, UP ಹಿಂಗಾಯ್ತು, ಮಹಾರಾಷ್ಟ್ರದಲ್ಲಿ ಹಿಂಗಾಯ್ತು ಅಂತೇಳಿ. ಇನ್ನು ಮುಂದೆ ಅದೆಲ್ಲ ಅವಶ್ಯಕತೆ ಬರಲ್ಲ. ನಮಗೆ ಈಸಿ ಮೆಥಡ್ ಒಂದೇ. ಎಲ್ಲಕ್ಕಿಂತ ಹೆಚ್ಚಿಗೆ ಅನ್ಯಾಯ ಯಾವ್ದಾರ ಯಾವ್ದಪ್ಪ ಜಿಲ್ಲೆ ಅಂದ್ರೆ ಬೀದರ್ದಾಗ ಎಲ್ಲಿ ಬಾಲ್ಕಿ ತಾಲೂಕದಾಗ ಇಡೀ ಗುಂಡಾ ರಾಜ್ ನಡೆದದ ಅಂತ ಹೇಳ್ಬೋದು. ಬಾಲ್ಕಿ ತಾಲೂಕಿನಾಗ ಆಡಳಿತ ಇಲ್ಲ, ಗುಂಡಾ ರಾಜ್ ಅದ. ರಾಜಕೀಯ ಹೆಸರು ಮೇಲೆ ಗುಂಡಾಗಿರಿ ಮಾಡ್ತಾ ಇದಾರ, ದಲಿತರನ್ನ ತುಳಿಯುವಂತ ಕೆಲಸ ಮಾಡ್ತಾ ಇದಾರ. ದಲಿತರ ಬೆಳಿಲಿಕ್ಕೆ ಕೊಡ್ತಾ ಇಲ್ಲ. ಅದನ್ನು ಬಿಟ್ಟು ಹಳ್ಳಿಗಳಲ್ಲಿದ್ದಂತ ಜನರಿಗೆ ದಬ್ಬಾಳಿಕೆ ಮಾಡಿ ಹಿಂದಕ್ಕಿದ್ದಂತ ಪರಿಸ್ಥಿತಿ, ಗೌಡರು ಗುಲಾಮಗಿರಿ ಮಾಡಿಸ್ಕೋಬೇಕನ್ನುವಂತ ಇವ್ರ ಮನಸ್ಥಿತಿ ಸಮಾಜದಲ್ಲಿ ತಂದು ಬಿತ್ತಾ ಇದಾರ. ಇದು ನಡೆಯೋದಿಲ್ಲ. ಇನ್ನು ಮುಂದೆ ಒಂದೇ ಒಂದು ಅನ್ಯಾಯ ಆಗಿದ್ರ ದಲಿತರ ಮೇಲೆ ಯಾವತ್ತು ಈ ಜಿಲ್ಲೆ ಜನರು ಇಡೀ ದಲಿತ ಸಂಘಟನೆಗಳ ಒಕ್ಕೂಟ ಮುಖಾಂತರ ಬಾಲ್ಕಿಯನ್ನು ಬಂದ್ ಮಾಡಿ ದಲಿತರ ಶಕ್ತಿ ತೋರಿಸಬೇಕಾಯ್ತು ಅಂತ ಹೇಳಿ ಈ ಮೂಲಕ ನಾನು ಮಾತಾಡಿ ಮುಗಿಸ್ತೇನೆ. ಜೈ ಭೀಮ್. ಧನ್ಯವಾದಗಳು ರಾವಣರಿಗೆ. ಇವಾಗ ದ್ರಾವಿಡ ಕ್ರಾಂತಿ ಯುವ ಸೇನೆ ರಾಜ್ಯಾಧ್ಯಕ್ಷರು ಪ್ರಸಾದ್ ಅವರು ಅಂದ್ರೆ ದಲಿತರ ಮೇಲೆ ತಾರತಮ್ಯ, ಜಾತಿ ನಿಂದನೆ, ಅತ್ಯಾಚಾರ, ಅನ್ಯಾಯ, ದೌರ್ಜನ್ಯ ಮತ್ತ ಎಲ್ಲದರಿಂದ ವಂಚನೆ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಈಶ್ವರ್ ಖಂಡ್ರೆ ಏನಪ್ಪ ಅಂದ್ರೆ ಏನ್ ಮಾಡ್ತಾ ಇದಾರೆ ಅಂತ ನಾವು ಅವ್ರಿಗೆ ಕೇಳಕ್ ಇಷ್ಟಪಡ್ತೀವಿ. ಅಲ್ರಿ, ಒಬ್ಬ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿದ್ರೆ ನೀವು, ನಿಮಗೆ ನೈತಿಕತೆ ಇರಬೇಕು. ನೀವೊಂದು ಜಿಲ್ಲಾ ಆಡ್ಬೇಕಾದ್ರೆ ಮೊದಲು ನಿಮ್ಮ ತವ್ರ ಕ್ಷೇತ್ರದಾಗ ಎಲ್ಲರೂ ಸುರಕ್ಷಿತವಾಗಿ ಅದಾರೋ ಇಲ್ಲೋ ಅಂಬದು ನಿಮಗೆ ಮೊದಲು ತಿಳಿಬೇಕು. ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಇವತ್ತೇನಪ್ಪ ಅಂದ್ರೆ ಅವರು ರಕ್ಷಣೆ ಕೊಡ್ತಕ್ಕಂಥ ಅವ್ರ ಕೆಲಸ ಬಿಟ್ಟು ಗುಂಡಾಗಳಿಗೆ ಏನಪ್ಪ ಅಂದ್ರೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಜನಸಾಮಾನ್ಯರಿಗೆ ಏನಪ್ಪ ಅಂತಂದ್ರೆ ರಕ್ಷಣೆ ಕೊಡೋದನ್ನು ಬಿಟ್ಟು ಗುಂಡಾಗಳಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು? ಅವ್ರ ತವರು ಕ್ಷೇತ್ರ ರೀ, ಪ್ರತಿ ತಿಂಗಳಿಗೆ ಒಂದ್ಸರಿ ತಳವಾಡದಾಗ ಆಯ್ತು, ರೀಸೆಂಟ್ಲಿ ಲಾಸ್ಟ್. ಅದಕ್ಕಿಂತ ಮುಂಚೆ ಮಳಚಾಪುರದಾಗ ಆಯ್ತು, ಆಲಿಪುರ್ಗದಾಗ ಆಯ್ತು. ಈಗೇನಪ್ಪ ಅಂದ್ರೆ ರಾಚಪ್ಪ ಗೌಂಡಗಾಂವ್ದಾಗ ಒಬ್ಬ ತಾಯಿ ಸಾಮಾನ್ಯ ಹೆಣ್ಮಗಳ ಮೇಲೆ ಏನಪ್ಪ ಅಂತಂದ್ರೆ ಹಲ್ಲೆ ಆಗ್ತದ. ಇವ್ರಿಗೆ ದಲಿತರ ಓಟ್ ಬೇಕು, ದಲಿತರ ರಕ್ಷಣೆ ಬೇಡ. ಏನ್ರಿ ಈಶ್ವರ್ ಖಂಡ್ರೆ ಸಾಹೇಬ್ರೆ, ನಿಮಗೆ ದಲಿತರ ಓಟ್ ಬೇಕು, ದಲಿತರ ಮತ ಬ್ಯಾಂಕ್ ಬೇಕು, ನಿಮಗೆ ದಲಿತರ ರಕ್ಷಣೆ ಬೇಕಾಗಿಲ್ಲ. ದಲಿತರಿಗೆ ರಕ್ಷಣೆ ಮಾಡ್ರಿ. ಇಲ್ಲ ಅಂದ್ರೆ ಮುಂದೊಂದು ದಿನ ರಾಜಶೇಖರ್ ಪಾಟೀಲ್ ಅವ್ರಿಗೆ ಹ್ಯಾಂಗೆ ತೋರಿಸಿದೇವಲ್ಲ ದಲಿತರ ಶಕ್ತಿ ಏನಂತ ಹೇಳಿ ನಿಮಗೆ ಭೀ ತೋರಿಸ್ಬೇಕಾಯ್ತದ. ನಿಮಗೆ ನಾವು ತೋರಿಸ್ಬೇಕಾಯ್ತದ ಮತ್ತು ನಾವು ತೋರಿಸ್ತೇವೆ. ಇವತ್ತು ನಾವು ಒಂದೇ ಮಾತು ಹೇಳಕ್ ಇಷ್ಟಪಡ್ತೀನಿ. ಆ DYSP ಶಿವಾನಂದ್ ಅವ್ರಿಗೆ ನಾ ಫೋನ್ ಹಚ್ಚಿ ಮಾತಾಡಿದಾಗ ಅವ್ರು ಏನಂತಾರೆ, ಇಲ್ರಿ ನೀವು ದಲಿತ ನಾಯಕರಿದ್ರಿ, ನೀವು ದಲಿತರ ಮುಖಂಡರುಗಳಿದ್ರಿ, ನೀವು ಪೂರ್ತಿ ವಿಷಯ ತಿಳ್ಕೊಂಡು ಮಾತಾಡಬೇಕು ಎಂಬ ಮಾತು ನನಗಾಡ್ತಾರೆ. ಅಲ್ಲಪ್ಪ, DYSP ನೀವು ಜನ ರಕ್ಷಣೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಿ. ಹಂದಿ ಎಷ್ಟು ಫುಟ್ ಹಾರ್ತದ? ಒಂದು ಹಂದಿ ಸಾಮಾನ್ಯ ಒಂದು ಪ್ರಶ್ನೆ ಅದ. 5 ಫುಟ್ ಹಾರಿ ಕುತ್ತಿಗೆ ಹೊಡಿತದ, ಗಾಲಿಗೆ ಹೊಡಿತದ, ಇಲ್ಲ ಕೈಗೆ ಹೊಡಿತದ. 5 ಫೀಟ್ ಹಾರಿ ಕುತ್ತಿಗೆ ಹೊಡಿತದ. ಇನ್ನಂತ 4 ಆಫೀಸರ್ನ ಎಲ್ಲಿ ಭೀ ನೋಡಿಲ್ಲ ಅಂತೇಳಿ ಮಾತನ್ನ ಹೇಳಕ್ ಇಷ್ಟ. ರಕ್ಷಣೆ ಕೂಡ ಭಕ್ಷಕಾದ್ರೆ ಏನಾಯ್ತದ ಅಂದ್ರೆ ಇಂಥ ಕೆಲಸಗಳಾಯ್ತಾವ. ಇವತ್ತು SP ಅವ್ರ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ ನಾನು. ಆ DYSPಗೆ ಇಮಿಡಿಯೇಟ್ ಏನಪ್ಪ ಅಂತಂದ್ರೆ ಕೆಲಸದಿಂದ ವಜಾಗೊಳಿಸ್ಬೇಕು, ಮನೆಗೆ ಕಳಿಸ್ಬೇಕು. ಯಾಕಂತಂದ್ರೆ ನಿರಂತರವಾಗಿ ಆ ಬಾಲ್ಕಿ ತಾಲೂಕದಾಗ ಪೊಲೀಸ್ ಇಲಾಖೆಯನ್ನು ಕಣ್ಣು ಮುಚ್ಕೊಂಡು ಕುಂತಿದಲ್ರಿ.
ಪ್ರತಿ ಸಾರಿ ಏನಪ್ಪ ಅಂದ್ರೆ ದಲಿತರ ಮೇಲೆ ಅನ್ಯಾಯ ಆಗ್ತದೆ. 2 ತಿಂಗಳಿಗೆ ಒಂದ್ಸಾರಿ ಅನ್ಯಾಯ ಆಯ್ತು, 2 ತಿಂಗಳಿಗೆ ಒಂದ್ಸಾರಿ ಕಂಟಿನ್ಯೂ ಅನ್ಯಾಯ ಆಗ್ತದೆ. ಏನು ಮಾಡ್ತಾ ಇದ್ದಾರೆ ಇವರು ಪೊಲೀಸ್ ಇಲಾಖೆಯವರು? SP ಅವ್ರು ಏನು ಮಾಡ್ತಾ ಇದ್ದಾರೆ? DSP ಅಂತೂ ಅವ್ರ ಪರವಾಗಿ ಅದನ, ಆ ಮಿನಿಸ್ಟರ್ ಉಡೇಗ ಅದನವ, ಉಡಗೆ ಅದನ. ನೀವೇನು ಮಾಡ್ಲತ್ತೀರಿ SP ಅವರೇ? ನಿಮಗೆ ಅರ್ಥ ಆಗ್ತಾ ಇಲ್ಲ. ಪ್ರತಿ ತಿಂಗಳಿಗೆ ಒಂದ್ಸಾರಿ ಏನಪ್ಪ ಅಂದ್ರೆ ದಲಿತರ ಮೇಲೆ ಅನ್ಯಾಯ ಆಯ್ತದ, ಅತ್ಯಾಚಾರ ಆಯ್ತದ. ನೀವೇನು ಮಾಡ್ತಾ ಇದ್ದೀರಿ? ಇವೊಂದ್ಸಾರಿ ಗಮನ ಹರಿಸ್ರಿ, ಇಲ್ಲ ಅಂದ್ರೆ ಮುಂದೆ ಏನಾಗ್ತದೆ ಅಂತಂದ್ರೆ ನಿಮ್ಮ ಕೈ ನೀರು ಹೋದ ಮೇಲೆ ಏನಾಗ್ತದೆ ಅಂತಂದ್ರೆ ಎಲ್ಲ ಕೆಡ್ಲಕ್ಕೆ ಶುರು ಆಗ್ತದೆ. ಅವಾಗ ನಿಮ್ಮ ಕೈ ನಿಮ್ಮ ಮಾತು, ಕಾನೂನು ಮಾತು. ನಾವು ಇಷ್ಟು ದಿನ ಬಾಬಾ ಸಾಹೇಬ್ರ ಮಕ್ಕಳಿದ್ದೆವು, ಸಂವಿಧಾನಬದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೆವು. ಒಂದು ವೇಳೆ ನಾವು ಕೂಡ ರೋಡಿಗೆ ಇಳಿದೆವು ಅಂತಂದ್ರೆ ಅದು ಹೋರಾಟ ಹೆಂಗಾಗ್ತಂದ್ರೆ ನೀವು ನಮಗೆ ತಡಿಲಕ್ಕೆ ಆಗಲ್ದು ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಶ್ವರ್ ಖಂಡ್ರೆ ಸಾಹೇಬ್ರೆ, ಸಾಗರ್ ಖಂಡ್ರೆ ಅವರಿಗೆ ರೀಸೆಂಟ್ಲಿ ದಲಿತರ ಮತಗಳಿಂದ ನಾವು ಏನಪ್ಪ ಅಂದ್ರೆ ಅವ್ರಿಗೆ MP ಆಗಿ ಆಯ್ಕೆ ಮಾಡಿ ಇವತ್ತೇನಪ್ಪ ಅಂತಂದ್ರೆ ಅವ್ರಿಗೆ ದಿಲ್ಲಿಗೆ ಕಳಿಸಿದೆವು. ನಾವು ಮನಸ್ಸು ಮಾಡಿದ್ರೆ ಅವ್ರಿಗೆ ದಿಲ್ಲಿಂದ ಭಾಲ್ಕಿ ಕಳಿಸ್ತೇವೆ, ನಿಮಗೆ ಬೆಂಗಳೂರು ವಿಧಾನಸಭೆಯಿಂದ ನಿಮಗೂ ಭಾಲ್ಕಿ ಕಳಿಸ್ತೇವೆ. ಒಂದೊಂದು ದಿನ ಸಂದರ್ಭ ಬರಂಗೆ ನೀವು ಮಾಡ್ಕೋಬೇಡ್ರಿ. ದಲಿತರ ಮೇಲೆ ನಿರಂತರ ಅನ್ಯಾಯ ಅತ್ಯಾಚಾರ ಆಗ್ತಾ ಇದ್ದಾವೆ. ನೀವು ಕಣ್ಣು ಮುಚ್ಕೊಂಡು ಕೂಡಬೇಡ್ರಿ. ನೀವು ಯಾರಿಂದ ಅಧಿಕಾರದಾಗಿದ್ದೀರಿ ಅವ್ರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡಿರಿ. ಮತ್ತು ಪೊಲೀಸ್ ಇಲಾಖೆ ತಮ್ಮ ಕೆಲಸ ಏನದ, ಪೊಲೀಸ್ ಇಲಾಖೆ ತಮ್ಮ ಕೆಲಸ ಅರ್ಥ ಮಾಡ್ಕೋಬೇಕು. ಇವ್ರು ಯಾರೇ ಮಿನಿಸ್ಟರ್ ಆಗಲಿ, MLA ಆಗಲಿ, MP ಆಗಲಿ, ಅವ್ರು ಬರೀ 5 ವರ್ಷ ಇರ್ತಾರೆ. ನೀವು ಸರ್ಕಾರದ ಕಾರ್ಯಾಂಗದಲ್ಲಿ ಇರ್ತಕ್ಕಂಥ ಒಬ್ಬ ದೊಡ್ಡ ಅಧಿಕಾರಿಗಳು ಏನು ಮಾಡಬೇಕು ಅಂತಂದ್ರೆ ಎಲ್ಲೆಲ್ಲ ಅನ್ಯಾಯ ಅತ್ಯಾಚಾರ ದಲಿತರ ಮೇಲೆ ಅನ್ಯಾಯ ಆಗ್ಲತ್ತವ. ಇವತ್ತು ನಾವು ನೋಡ್ತಾ ಇದ್ದೇವೆ, ಯಾವುದೋ ಓಣಿಗೊಳದಾಗ ದಲಿತ ದಿನಾಚರಣೆ ಮಾಡ್ತಾ ಇಲ್ಲ ಪೊಲೀಸ್ ಇಲಾಖೆ. ಮಾಡ್ತಾ ಇದೇನ್ರಿ? ಕಾನೂನು ಅರಿವು ಕಾರ್ಯಕ್ರಮ ಕೂಡ ಮಾಡ್ತಾ ಇಲ್ಲ. ದಲಿತ ದಿನಾಚರಣೆ ಕಾರ್ಯಕ್ರಮ ಕೂಡ ಎಲ್ಲೂ ಮಾಡ್ತಾ ಇಲ್ಲ. ನಾವು ನೋಡ್ಕೊತ ಬರ್ತಾ ಇದ್ದೇವೆ. ಹಿಂಗಾದ್ರೆ ಸುವ್ಯವಸ್ಥೆ ಕೆಡ್ತದ. ಮುಂಬರ್ತಕ್ಕಂಥ ದಿನಗಳಲ್ಲಿ ದಲಿತರು ಒಂದಿನ ಮತ್ತೊಂದು ಸಾರಿ ಭೀಮಾ ಕೋರೆಗಾಂವ್ ಹೋರಾಟಕ್ಕೆ ಸಜ್ಜಾಗ್ಬೇಕಂತೇಳಿ ನಾನು ನಿಮ್ಗೆಲ್ಲರಿಗೆ ಇದ್ರ ಮುಖಾಂತರ ಕರೆ ಕೊಡ್ತೀನಿ. 2 ಮಾತುಗಳು ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಭೀಮ್. ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಸಹೋದರಿ ತಾಯಿಯ ನಮ್ಮ ಭೀಮಾರ್ಮಿ ವತಿಯಿಂದ ಅಂಬೇಡ್ಕರ್ ಜಯಂತಿ ಕೂಡ ಮಾಡಲಾರ್ದಂಥ ಸಂದರ್ಭದಲ್ಲಿ ಕೊಡಮಳಕಂದ ಮತ್ತು ಅಲ್ಲಿ ಬಾಲ್ಕಿ ತಾಲೂಕಿನ ದಾಡ್ಗಿ ಮತ್ತು ಹಲಸಿ H ಗ್ರಾಮ ಮತ್ತು ಬೆಳಕುಂದ ಈ ಗ್ರಾಮಗಳಿಗೆ ಕೂಡ ಭೀಮಾರ್ಮಿ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಉಪಾಧ್ಯಕ್ಷರು ಗೌತಮ್ ಅವರು ಸೇರಿಕೊಂಡು ಮತ್ತು ನಮ್ಮ ಯಾಗೆ ಅವರು ತಮ್ಮ ತಂಡದೊಂದಿಗೆ ಪೊಲೀಸ್ ನಾನು ಕೂಡ ಭಾಗವಹಿಸಿ ಬಿರಾದರ್ ಅವರಿಗೆ ಅಲ್ಲಿ ಸರ್ಕಲ್ ಬಿರಾದರ್ ಅವರಿಗೆ ಮನವಿ ಸಲ್ಲಿಸಿ ನಮ್ಮ ಓಣಿಗಳಲ್ಲಿ ನಮಗೆ ಅಂಬೇಡ್ಕರ್ ಜಯಂತಿ ಕೂಡ ಎಲ್ಲ ಬಾಲ್ಕಿ ತಾಲೂಕುಗಳಿಗೆ ಮಾಡಿಕೊಳ್ಳುವ ಅವಕಾಶ ಕೊಡುತ್ತಿಲ್ಲ. ಆಧಾರ್ ಕಾರಣದಿಂದ ಈ ರೀತಿ ಅನ್ಯಾಯ ಆಗುತ್ತಿರುವಾಗ ನಾವು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ನಮ್ಮ ಜನರು ಚುನಾವಣೆ ಸಂದರ್ಭದಲ್ಲಿ ಜಾಗೃತರಾಗಬೇಕು. ನಾವು ಓಟಿನ ಮಹತ್ವವನ್ನು ಅವರಿಗೆ ಚುರುಕು ಮುಟ್ಟಿಸದಿದ್ದಾಗ ಈ ಒಂದು ಘಟ್ಟಗಳನ್ನು ಮರೆತು ನೋಡಬೇಕಾಗುತ್ತೆ. ಬಂಧುಗಳೇ, ಜಯಂತಿ ಆಗಲಿ ನಮ್ಮ ಅಂಬೇಡ್ಕರ್ ವೃತ್ತಕ್ಕೆ ಜೈ ಶ್ರೀರಾಮ್ ಜೈ ಹಿಂದ್ ಅಂತ ಬರೀತಾರೆ, ಆದರೆ ಯಾರು ಕೂಡ ಕೇಳೋರಿಲ್ಲ ಬಾಲ್ಕಿ ತಾಲೂಕು. ಇದು ನಾವು ಸರ್ವ ಸಂಬಂಧ ನೋಡ್ತಾ ಇದ್ದೇವೆ. ಯಾವ ಪಾಂಪ್ಲೆಟ್ ಕೊಡ್ತಾರೆ ದೂರದಾರನ, ಆ ದೂರದಾರನ ಮನೆಯಲ್ಲಿ ನಮ್ಮ ಮುಖಂಡರೇ ಅವರ ಮೇಲೆ ಒತ್ತಡ ಹಾಕಿ ಆ ಪ್ರಕರಣ ಮುಚ್ಚಾಕುವಂಥ ಪ್ರಕರಣಗಳು ಬಾಲ್ಕಿ ತಾಲೂಕು ನಡೀತವೆ. ಆದ ಕಾರಣದಿಂದ ಜಾಗೃತರಾಗದಿದ್ದಲ್ಲಿ ನಾವೆಲ್ಲರೂ ದಿನನಿತ್ಯ ನಮ್ಮ ತಾಯಂದರ ಮೇಲೆ, ಅಣ್ಣ ತಮ್ಮಂದರ ಮೇಲೆ ನಮ್ಮ ಸಂವಿಧಾನ ಜಾಗೃತಿ ಇಡೀ ರಾಜ್ಯದಂತ ಸಂವಿಧಾನ ಜಾಗೃತಿ ಕಾರ್ಯಕ್ರಮ ಆಯಿತು. ಬೀದರ್ ಜಿಲ್ಲೆಯಲ್ಲಿ ಮಲ್ಚಾಪುರದಲ್ಲಿ ಅನ್ಯಾಯ ಆಯಿತು. ಆದರೆ ನಮ್ಮ ಸಮಾಜ ಕಲ್ಯಾಣದಿಂದ ಗೌರವಧನ ಯಾರು ಉಳಿತಕ್ಕೊಳಕಾದ ಅನ್ಯಾಯಕ್ಕಾದಂಥವ್ರಿಗೆ ಸರ್ಕಾರ ಸಮಾಜ ಕಲ್ಯಾಣದಿಂದ ಗೌರವಧನ ನೀಡುತ್ತದೆ. ಅಲ್ಲಿನ DSP ಅಂತಾರೆ ಇವತ್ತು ನಮ್ಮ ಗೌತಮ್ ಪ್ರಸಾದ್ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಇವರು ಅನುದಾನ ಪಡೆಯಲು ಈ ಒಂದು ಸುಳ್ಳು ದಾಖಲೆಯನ್ನು ಪ್ರಕರಣವನ್ನು ನಮ್ಮ ಮಾಡ್ತಾರೆ ಅಂತೇಳಿ. ಇಲ್ಲ, ಸುಳ್ಳು ದಾಖಲೆ ಯಾವುದು? ನಿಜವಾಗಿ ಸರ್ಕಾರಿ ಆಸ್ಪತ್ರೆ ಇರ್ತಕ್ಕಂಥ ಆ ಒಂದು ವೈದ್ಯಕೀಯ ದಾಖಲೆಯನ್ನು ಪರಿಶೀಲಿಸದೆ ಅವರು ಹೇಳಿಕೆ ನೀಡುತ್ತಾರೆ. ಇಲ್ಲ, ಮುಚ್ಚಾಕುವಂಥ ಕೆಲಸ ನಡೀತಾ ಇದೆ. ಜಾಗೃತರಾಗಬೇಕು ಅಂತ ಹೇಳು ನಾನು ಇಷ್ಟು ಮಾತಾಡೋದು. ನಮ್ಮಲ್ಲಿ ಅಲ್ಲಿ ತಾಲೂಕದಾಗ ಗ್ರಾಮ ಬರ್ತದೆ. ಆ ಗ್ರಾಮದಲ್ಲಿ ದಲಿತರು ಆ ಗ್ರಾಮದ ಒಳಗೆ ಹೋದ್ರೆ ಆ ಗ್ರಾಮಸ್ಥರು ಏನು ಮಾಡ್ತಾರೆ, ಗ್ರಾಮದ ಒಳಗಡೆ ಸ್ವಚ್ಛವಾಗಿ ನೀಡ್ತಾರೆ. ಅಂಥ ಪರಿಸ್ಥಿತಿ ಯಾಕೆ ಮಾಡ್ತಾರೆ ಅಂದ್ರೆ ಇರ್ತಕ್ಕಂಥ MLA ಈಶ್ವರ್ ಖಂಡ್ರೆ ಅದರಲ್ಲ, ಅವರು ಉಸ್ತುವಾರಿ ಸಚಿವರು, ಅವರು ದಲಿತರು ಕೇವಲ ವೋಟ್ ಬ್ಯಾಂಕ್ ಬೇಕು, ದಲಿತರ ಮೇಲೆ ಅನ್ಯಾಯ ಆಗಲಿ, ಅವ್ರು ಸತ್ತೋಗ್ಲಿ. ನಾಯಿ, ನರಿ, ಪ್ರಾಣಿ, ಪಕ್ಷಿಗಳಿಗೆ ಬೆಲೆ ಅದ. ಆದ್ರೆ ಬಾಲ್ಕಿ ತಾಲೂಕದಲ್ಲಿ ನಮ್ಮ ದಲಿತರಿಗೆ ಬೆಲೆ ಇಲ್ಲ. ಕಾನೂನು ಇರೋದೇ ನೊಂದವರ ಪರವಾಗಿರ್ಬೇಕಂತ. ಅಲ್ಲಿ ಈ ಅಮ್ಮವ್ರು ಫೋನ್ ಮಾಡಿದ್ರು, ಇವರು ಫೋನ್ ಮಾಡಿದ್ರು. ಅವ್ರಿಗೆ ಗೌತಮ್ ಪ್ರಸಾದ್ ಅನ್ನೋರು ಮಾತಾಡಿದ್ದು ನೋಡಿದೆವು. ಹಂದಿ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಹಂದಿ ಕೆಲಸ ಮಾಡೋಕ್ಕೆ ಅದಕ್ಕೆ ಒಂದು ಇಲಾಖೆದಲ್ಲಿ ಹಂದಿ ಹೊಡೆದಾರ ಏನು ಲೋಫರ್ ಜನ ಹೊಡೆದಾರ ಅಂತ ಹೇಳಿ ಅದಕ್ಕೊಂದು ತನಿಖೆ ಮಾಡ್ತಾರೆ. ತನಿಖೆದಾಗ ಎಲ್ಲ ಕ್ಲಿಯರಾಗಿ ಬರ್ತದೆ. ಆದರೆ ಅದನ್ನು ಬಿಟ್ಟು ಈಗ ನಮಗೆ ಜಿಲ್ಲೆದಾಗಿ
ಬೇಸಿದ್ರಾಗ ಹೋರಾಟಗಾರ ಯಾಕೆ ಸೇರ್ತಾ ಇಲ್ಲ ಅಂತಂದ್ರ ಈ ಹಿಂದೆ ಬಂದಿರ್ತಕ್ಕಂಥ SP ಇದ್ರಲ್ಲ ಚನ್ನಬಸವ ಲಂಗಟೇಶ್ವರ ಆ ಸಮಯದಲ್ಲಿ ಮಾಡಿದ್ರು ದಲಿತರಿಗೂ ಫಸ್ಟ್ ಏನ್ ಮಾಡಿದ್ರು ಮೀಟಿಂಗ್ ಕರೀತಾರೆ, ದಲಿತರು ಕೊಂಡು ಕೊಟ್ಟು ಅನ್ನೋದೇನಪ್ಪ ಅಂತ. ಆದ್ರೆ ಈ ಬಂದಿರ್ತಕ್ಕಂಥ SP ಈ ಉಸ್ತುವಾರಿ ಸಚಿವರು ಹೇಳಿದ ಸಲುವಾಗಿ ಏನವ್ರ ಮನಸ್ಸಿಗೆ ಬಂದಿಲ್ಲ, ದಲಿತರಿಗೆ ಇಲ್ಲಿವರೆಗೆ ಯಾವುದೇ ರೀತಿ ಒಂದು ದಲಿತರು ಕೂಡ ಕೊಟ್ಟಿಲ್ಲ. ಇಂಥ ದಯವಿದ್ರಲ್ಲಿ ನಾವು ಬದುಕತ್ತೇವೆ. ಅದು ನಾವು ಹೋಗ್ಬೇಕಂದ್ರೆ ನಮಗೆ ಬಾಬಾ ಸಾಹೇಬ್ ಕೊಟ್ಟಿರೋದು ಮತದಾನದ ಶಕ್ತಿ. ಆ ಶಕ್ತಿ ಏನಂದ್ರೆ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ವ್ಯಕ್ತಿಗೆ ಆಯ್ಕೆ ಮಾಡಬೇಕು. ನಾವು ಅದಕ್ಕೆ ಮತ್ತೆ ದುರುಪಯೋಗ ಪಡಿಸ್ಕೊಳ್ತೇವೆ. ಅದು ನಾವು ಸರಿಯಾದ ವ್ಯಕ್ತಿಗೆ ನಾವು ಆಯ್ಕೆ ಮಾಡಿದೆವು ಅಂತಂದ್ರೆ ನಮಗಿದು ಅನ್ಯಾಯ ಅತ್ಯಾಚಾರ ಆಗಲ್ಲ ಅಂತೇಳಿ ಭಾವಿಸಿ ನಾನು ಎರಡು ಮಾತು ಹೇಳ್ತೀನಿ. ಜೈ ಭೀಮ್, ಜೈ ಭೀಮ್. ಹಾಂ, ನಮ್ಮ ತಾಯಿಯವರು ಸುಮಾರು 30-35 ವರ್ಷಗಳಿಂದ ನಾನು ಕೆಲಸ ಮಾಡ್ಕೊಂಡು ಎಂದೂ ಸುಳ್ಳು ಮಾತಾಡಿಲ್ಲ. ಬಟ್ ಅವ್ರದ್ದು ನಮ್ಮದು ಏನು ಜಗಳನೇ ಇಲ್ಲ ಈ ವಿಷಯದಲ್ಲಿ. ಬಟ್ ಯಾರು ಅನ್ಯಾಯ ಮಾಡ್ಯಾರ ಇದು ಪೊಲೀಸ್ ಸ್ಟೇಷನ್ PSI ಹಿಡ್ಕೊಂಡು DYSP ವರೆಗೆ ಪೂರ್ತಿ ರಾಜಕೀಯ ಒತ್ತಡದಿಂದ ಆಗಿರ್ಬೋದು ಅಥವಾ ಯಾವ ಒತ್ತಡದಿಂದ ಆಗಿರ್ಬೋದು ಅವ್ರ ಪರವಾಗಿ ಕೆಲಸ ಮಾಡ್ತಾರೆ. ನಮ್ಮ ಪರವಾಗಿ ಯಾರನ್ನೂ ಕೆಲಸ ಮಾಡ್ತಾ ಇಲ್ಲ. ಯಾರ ಮೇಲೆ ಅನ್ಯಾಯ ನೀವು ಮಾಡಿರಿ ಅವ್ರ ಪರವಾಗಿ ನೀವು ಯಾರನ್ನೂ ನೋಡ್ತಾ ಇಲ್ಲ. ಹಾಂ, ನೀವು ಯಾರು ಅನ್ಯಾಯ ಮಾಡಿರಿ ಅವ್ರ ಪರವಾಗಿ ನೀವು ರಿಕಮೆಂಡೇಶನ್ ಹಚ್ಚಲತ್ತೀರಿ. ಅಂದರೆ ಹುಮ್ನಾಬಾದ್ನಿಂದ ರಿಕಮೆಂಡೇಶನ್ ಬಂದಿರ್ಬೋದು, ಕಲ್ಯಾಣದಿಂದ ರಿಕಮೆಂಡೇಶನ್ ಬಂದಿರ್ಬೋದು, ಬಾಲ್ಕಿದಿಂದ ರಿಕಮೆಂಡೇಶನ್ ಬಂದಿರ್ಬೋದು, ಅದರ್ ಪಾಲಿಟಿಷಿಯನ್ಸ್ರಿಂದ ರಿಕಮೆಂಡೇಶನ್ ಬಂದಿರ್ಬೋದು. ಬಟ್ ನಮಗೆ ಬಂದು ನೀವು ಯಾರೂ ಕೇಳಿಲ್ಲ. ನಾನು ಈ ಮ್ಯಾಟರನ್ನು ಅಲ್ಲೇ ಸಾಲ್ವ್ ಮಾಡ್ತಿದ್ದೆ. ಬಟ್ ಯಾಕೆ ಇಂಥ ಮೈನರ್ ಬಾಯ್ಸ್ಗಳು ಇಂಥ ಕ್ರೈಮ್ ಮಾಡಿದಾಗ ಈ ಕ್ರೈಮ್ಗಳಿಗೆ ನೀವು ಇಲ್ಲೇ ಮುಚ್ಚಿ ಹಾಕೋದ್ರಿಂದ ಈ ಇದು ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಈ ಹುಡುಗರಾಗಿರ್ಬೋದು ದೊಡ್ಡ ಕ್ರೈಮ್ ಮಾಡ್ಬೋದು. ಸೊ ಇಂಥ ಕ್ರೈಮ್ಗಳಿಗೆ ನೀವು ಇಲ್ಲೇ ತಡೆಗಟ್ಟಬೇಕು. ನಾನು ಇದು ಏನು ಪರಿಹಾರಗೋಸ್ಕರ ಅಂತೇಳಿ ಮಾಡ್ತಾ ಇಲ್ಲ. ಖುದ್ದಾಗಿ ಬಾಲ್ಕಿ ಸರ್ಕಲ್ ಆಫೀಸರು ನನಗೆ ಸೆಟಲ್ಮೆಂಟ್ಗೋಸ್ಕರ ನಿನ್ಗೆ ಏನಾದರೂ ಅಮೌಂಟ್ ಬೇಕಪ್ಪ, ಏನಾದರೂ ನೀನು ಇದಕ್ಕೋಸ್ಕರ ಮಾಡ್ತಾ ಇಲ್ಲ ಅಂತಂದ್ರೆ ಕೈ ಜೋಡಿಸಿ ನಾನು ಅಲ್ಲೇ ಹೇಳಿದೆ, ನನಗೆ ಅಮೌಂಟ್ ಬೇಕಿಲ್ಲ. DYSP ಸಾಬ್ರು ಅಂತಾರೆ ಇಂಥ ಅಟ್ರಾಸಿಟಿ ಕೇಸನ್ನು ಇದು ರಿಜಿಸ್ಟರ್ಡ್ ಮಾಡಿ ಅಮೌಂಟ್ ಪ್ರಾಫಿಟ್ಗೋಸ್ಕರ ಇಂಥ ಕೇಸಸ್ಗಳು ಹಾಕ್ತಾ ಇದ್ದಾರೆ ಅಂತ. ಕುತ್ತಿಗೆ ಕೊಯ್ದಾರೆ ಇವರು, ಕುತ್ತಿಗೆ ಕೊಯ್ದಿರೋಗೋಸ್ಕರ ಯಾವ ವ್ಯಕ್ತಿಯನ್ನು ಬೆಳಬೇಕು, ನೀವು ಯಾವ ವ್ಯಕ್ತಿ ಹಾಕಬೇಕು DYSPಗೆ ಏನು ಅರ್ಥ ಆಗಲ್ಲ. DYSP ಅಂತಾರೆ ಹಂದಿ ಕಚ್ಚದ ಅಂತಾರೆ. 50-100 ಜನರ ಸ್ಟೇಟ್ಮೆಂಟ್ ತೊಗ್ತಾರೆ. 50-100 ಜನರು ಅಲ್ಲಿ ಹೊಲದಲ್ಲಿ ಏನು ಮಾಡ್ತಾ ಇದ್ರಿ, ಅಲ್ಲೇನು ಶಾಪಿಂಗ್ ಮಾಲ್ ಐತಾ, ಅಲ್ಲೇನು ಹೋಟೆಲ್ ಐತಾ, ಏನೈತೆ ಅಲ್ಲಿ ಬಳ್ಳಿ ಬಂಗಾರ ದುಕಾನ್ ಐತೆ ಅಲ್ಲಿ. ನಿಮ್ಗೆ ಅಷ್ಟು ನಾಲೆಜ್ ಇಲ್ಲ ಹಂದಿ ಕಚ್ಚೋದ್ರಿಂದ ಯಾವ ಥರ ಪರಿಣಾಮ ಆಗುತ್ತೆ, ಯಾವ ಥರ ನೀವೇನು ಮೆಡಿಕಲ್ ಸರ್ಟಿಫಿಕೇಟ್ ತೊಗೊಂಡು ಬಂದಿದ್ದೀರಾ. ಅದಕ್ಕೆ ಅನ್ನೋದು ಬೇರೆ ಡಿಪಾರ್ಟ್ಮೆಂಟ್ ಇದೆ, ವೆಟರ್ನರಿ ಡಿಪಾರ್ಟ್ಮೆಂಟ್ ಇದೆ, ಹಾಸ್ಪಿಟಲ್ ಇದೆ. ಅವ್ರು ಇದು ಮಾಡ್ತಾ ಇರೋದು, ನೀವ್ಯಾರು ಡಿಸಿಷನ್ ತೊಗೊಂಡವ್ರು DYSP ಅವರೇ. ನಾನು ಕರೆ ಮಾಡಿದಾಗ ನಾನು ತಾಯಿಯವರು ಅಲ್ಲಿ ಹಲ್ಲೆಗೊಳಗಾದ ಆ ಸ್ಪಾಟನ್ನು ಬಿಟ್ಟು ಇವರು ಬೇರೆ ಜಾಗದಲ್ಲಿ ಪಂಚನಾಮೆ ಮಾಡ್ತಾಯಿದ್ರು. ನಮ್ಮ ತಂದೆಯನ್ನು ಇವರು ಅಂಜಿಸಿ ಪಂಚನಾಮೆಯಲ್ಲಿ MT ಪೇಪರ್ ಮೇಲೆ ಸಿಗ್ನೇಚರ್ ಮಾಡ್ಕೊಂಡು ಏನಪ್ಪ ಅಂಬೇಡ್ಕರಿಗೆ ನಡೀತಿ ಅಂತ, ಅಂಬೇಡ್ಕರ್ ನಿನಗೇನು ಹಿಂಗೆ ಕಲ್ಸ್ಕೊಂಡೆ ಅಂತ ಇಂಥ ಸೆಂಟೆನ್ಸ್ಗಳು ಮಾತಾಡೋಕ್ಕೆ ನಿಮ್ಗೆ ಎಷ್ಟಾದರೂ ಒಪ್ಪಿಗೆ ಆಗತ್ತ ನಿಮ್ಗೆ? ಇದು ಈ ಥರ ಬೇಡ. ಇಂಥ ಏನೋ ನನಗೆ ಬೇಡ. ಆ ಅಮೌಂಟ್ ನಿಮ್ದು ಏನು ಅಟ್ರಾಸಿಟಿ ಏನು ಅಮೌಂಟ್ ಇದೆಯಲ್ಲ ಅದು ಬೇಡ, ನಾನೇ DYSP ಕೊಟ್ಟು ಬಿಡ್ತೀನಿ. ಅದೇನು ಕುತ್ತಿಗೆ ಕೊಯ್ದಿರೋದು ಆ ಪ್ರಕಾರ ನೀವು ಕೆಲಸ ಮಾಡಿ, ಅದ್ರ ಪ್ರಕಾರ ನೀವು ನಿಮ್ಗೆ ಎಷ್ಟೇನು ಮಾಡಿ. ನಮ್ಮ ಮನೆಯಲ್ಲೇ ಕುಡಿಗಿಲ್ ತೊಗೊಂಡು ಹೋಗ್ತಾರೆ ಇವರು. ಅಲ್ಲಿ ನಮ್ಮ ತಂದೆಯವರು ಇದ್ದಾರೆ, ಇಲ್ಲಿ ನಮ್ಮ ಮನೆಗಿಂದ ಕುಡಿಗಿಲ್ ತೊಗೊಂಡು ಹೋಗ್ತಾರೆ ಇವ್ರು ಪಂಚನಾಮೆ ಇದು ಜಾಗದಲ್ಲಿ. ಸೊ ಈ ಥರ ಸೀರೆಗಳನ್ನು ತಗೊಂಡಿಲ್ಲ, ನಾವು ಆಮೇಲೆ ತಗೊಳ್ತೀವಿ ಅಂತಂದ್ರು. ಸೊ ಇಂಥ ಹುಡುಗರು ಇದು ದೊಡ್ಡ ಮುಂದೆ ಕ್ರೈಮ್ ಆಗ್ಬೋದು. ಯಾಕಂದ್ರೆ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಹೆಣ್ಣು ಮಕ್ಕಳು ಕೆಲಸಕ್ಕೋಸ್ಕರ ಒಬ್ಬರೇ ಹೋಗಿರ್ತಾರೆ. ಇಂಥ ದೊಡ್ಡ ಕೇಸ್ಗಳಾದ್ರೂ ಒಂದು ವೇಳೆ ನೀವು ಸಾಲ್ವ್ ಮಾಡಿರಲಿಲ್ಲ, ಇದಕ್ಕೆ ನೀವು ಮುಚ್ಚಿ ಹಾಕುವಂಥ ಪ್ರಯತ್ನ ಮಾಡಿದ್ರಿ ಅಂತಂದ್ರೆ ಇಂಥ ದೊಡ್ಡ ಮುಂದೆ ಕ್ರೈಮ್ಗಳಾಗ್ಬೋದು. ನನಗಿದು ಪ್ರಾಫಿಟ್ಗೋಸ್ಕರ ಮಾಡ್ತಾ ಇಲ್ಲ. I will give this amount to DYSP, 1 lakh I will give. You put the correct investigation against this boys. ನೀವು ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ಮಾಡಿ. ಐ ಡೋಂಟ್ ವಾಂಟ್ ದಿಸ್ ಮನಿ, ನಂಗೆ ಬೇಕಾಗಿಲ್ಲ. ನಾನೇ ಕೊಟ್ಟು ಬಿಡ್ತೀನಿ ನಿಮ್ಗೆ 1 ಲಕ್ಷ DYSPಗೆ. ಈ ಅಟ್ರಾಸಿಟಿ ಸಮಾಜ ಕಲ್ಯಾಣದಿಂದ ಪ್ರಾಫಿಟ್ಗೋಸ್ಕರ ಮಾಡ್ತಾ ಇದ್ದೇನೆ ಅಂತೇಳಿ ನಮ್ಮ ಎದುರಾಳಿಗಳಿಗೆ ಅಟ್ರಾಸಿಟಿಗೋಸ್ಕರ ಅಮೌಂಟ್ಗೋಸ್ಕರ ಇದು ಮಾಡ್ತೀವಿ ಅಂತೇಳಿ ಅವ್ರದ್ದು ಸಂಘಟನೆಗಳಿಗೆ ಹೇಳಿ ಅವರು ಮೋರ್ಚೆ ತೆಗಿಲಕ್ಕೆ ಹೇಳ್ತಾರೆ. ಯಾಕೆ ಬೇಕ್ರಿ ಇಂಥ ಕೆಲಸ? ನಿಮ್ದೇನು ಕೈ ಆಗಲಿಲ್ಲ ಅಂತಂದ್ರೆ ಬಿಟ್ಟು ಬಿಡ್ರಿ. ನೀವು ಹೆಂಡತಿ ಮಕ್ಕಳ ಮೇಲೆ ಕೈ ಇಟ್ಟು 3 PSI ಶಿವಕುಮಾರ್ ಬಳತೆ ಮತ್ತು ಸರ್ಕಲ್ ಆಫೀಸರ್ ಮತ್ತು ನೀವು ಸದಾನಂದ ಏನು ಪವಾಡ್ ಶೆಟ್ಟಿ ಅವ್ರು ಇದ್ರಿ, ಹೆಂಡತಿ ಮಕ್ಕಳ ಮೇಲೆ ಕೈ ಮಾಡಿ ಹೇಳಬೇಕು
ನಾನು ಹಂದಿ ಕಚ್ಚಿದ ಅಂತೇಳಿ ಇದು ಮಾಡಿ ನಾನು ಕೇಸ್ ಇಲ್ಲೇ ಇದು ಮಾಡ್ತೀನಿ. ನೀವು ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ಮಾಡಿರಿ. ಇದ್ರ ಒಂದು ವೇಳೆ ಬಂದಿರಲಿಲ್ಲ ಅಂತಂದ್ರೆ ನಾನಿದು ನಮ್ಮ ತಾಯಿಯವ್ರಿಗೆ ಜೈಲಿಗೆ ಹಾಕ್ರಿ, ನಾನಿದು ಹಿಂದಕ್ಕೆ ತಗೋತೀನಿ. ಬಟ್ ಆ ಥರ ನೀವು ಮಾಡ್ತಾ ಇಲ್ಲ. ನೀವು ಆನೆಸ್ಟ್ಲಿ ಪ್ರಕಾರ ನಿಮ್ಮ ಪೊಲೀಸ್ ಠಾಣೆದಲ್ಲೇ ಬೋರ್ಡ್ ಹಚ್ತೀರಿ. ನೀವು ಕಾನೂನನ್ನು ಪಾಲಿಸೋರು, ನಾವು ಪಾಲಿಸೋರು. ನೀವೇ ಪಾಲಿಸ್ತಾ ಇಲ್ಲ. ಮೊದಲು ನಾ FIR ಮಾಡಕ್ಕೆ ಹೋಗಿದ್ದಾಗ 2 ದಿವಸ ಇವ್ರು ಕಾಡಿಸ್ತಾರೆ ಪೊಲೀಸ್ ಸ್ಟೇಷನ್. ಇಲ್ಲಿ ಸರ್ಕಲ್ ಆಫೀಸ್ಕರ್ ಕರ್ತಾರೆ, ಅದ್ರ 10 ಫೋನ್ಗಳು ಚಾಲೂ ಇರ್ತಾವ್ರಿ ಇವ್ರು ಸೆಟಲ್ಮೆಂಟ್ ಮಾಡೋಕ್ಕೋಸ್ಕರ. ನಂಗೆ ಸೆಟಲ್ಮೆಂಟ್ ಬೇಕಾಗಿಲ್ಲ. ನೀವು ಏನು ಕರೆಕ್ಟ್ ಹಾಗಂತಂದ್ರೆ ಸಣ್ಣ ಚಿಕ್ಕ ಮಕ್ಕಳೆಲ್ಲ ಇಂಥ ಕೆರತ್ಗಳು ಚಿಕ್ಕ ಮಕ್ಕಳು ಇರ್ಬೋದು, ಅದಕ್ಕೆ ನಾನು ಒಪ್ತೀನಿ. ಬಟ್ ಏನೋ ಸ್ಟೂಡೆಂಟ್ಸ್ ಇದಿರುತ್ತೆ, ನಾ ಮ್ಯಾಟ್ರ್ ಅಲ್ಲೇ ಬಿಟ್ಬಿಡ್ತೀನಿ. ಇವೆಲ್ಲ ದನಕಾಯಿ ಹುಡುಗರು ಎಲ್ಲ ಕಾಯೋರು ಇವೆಲ್ಲ. ಇವ್ರು ದುಡ್ಡು ಎಲ್ಲ ಮುಂದೆಲ್ಲ ದೊಡ್ಡ ಕೆಲಸಗಳು ಮಾಡ್ತಾವೆ. ಮತ್ತು ಅದು ಇಂಥದ್ದೆಲ್ಲ ನೀವೆಲ್ಲ ಇಲ್ಲೇ ಬಿಟ್ರಿ ಅಂತಂದ್ರೆ ಮತ್ತು ಉತ್ತರ ಪ್ರದೇಶ ಆಗುವಂಥ ಸ್ಥಿತಿ ಮತ್ತೇನು ಭಾಳಷ್ಟು ದಿನಗಳಿಲ್ಲ. ಸೊ ಅದಕ್ಕೋಸ್ಕರ ನಾನು ಎಲ್ಲ ನಿಮ್ಮ ಮುಖಾಂತರ ಜಿಲ್ಲಾಧಿಕಾರಿಗಳಿಗಾಗಿರ್ಬೋದು ಅಥವಾ SP ಸಾಹೇಬ್ರಿಗಾಗಿರ್ಬೋದು, ಹೋಮ್ ಮಿನಿಸ್ಟರ್ ಆಗಿರ್ಬೋದು, ಮುಖ್ಯಮಂತ್ರಿ ಆಗಿರ್ಬೋದು, ಕರೆಕ್ಟಾಗಿ ನಿಮ್ದು ಆಡಳಿತವನ್ನು ನಡೆಸ್ಕೊಳ್ಳೋಕೆ ಹೇಳ್ರಿ. ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ಮಾಡಿ ಒಂದು ನ್ಯಾಯ ಕೊಡುವುದನ್ನು ತಾವು ಅದು ಪರಿಹಾರ ಮಾಡ್ಬೇಕಂತೇಳಿ ತಮ್ಮಲ್ಲಿ ಹೇಳ್ಕೊಳ್ತೀವಿ. ಇಷ್ಟು ಹೋರಾಟ ಮಾಡಬಹುದು ಸುಮಾರು ಇಲ್ಲ ಅಂತಂದ್ರೆ ನಾವೀಗ ಈ ಹೊಸ DC ಮೇಡಮ್ ಅವ್ರು ಬಂದ್ಮೇಲೆ ಇದು 8ನೇ ಹೋರಾಟ ಅದ. ಒಂದು ಸಾರಿ DC ಮೇಡಮ್ ಅವ್ರು ಬಂದು ನಮ್ಮ ಮನವಿ ಪತ್ರ ತಗೊಂಡಲ್ಲ. ಯಾಕೆ ಸರ್ ಏನಿಲ್ಲ ಸಮಸ್ಯೆ ಏನೂ ಇಲ್ಲ. ಇಲ್ಲಿ ಯಾವಾಗಲೂ ಬಿಸಿನೇ ಇರ್ತಾರೆ ಮೇಡಮ್ ಅವರು. ಹೌದು ಸರ್, ಇರ್ಲಿ ಸರ್. ನಾವು ನಮ್ಮಿಂದನೇ ನೀವು ಸರ್ ಬರ್ರಿ ಸರ್. ಒಂದು ಮೇಡಮ್ ಬರ್ಲಿ ಸರ್ ಪ್ಲೀಸ್. ರಿಕ್ವೆಸ್ಟ್ ಸರ್, ಪ್ಲೀಸ್ ಕರ್ಸಿ ಅವ್ರಿಗೆ ಒಂದ್ಸಾರಿ ನಾವು ನೋಡ್ಬೇಕಲ್ಲತ್ತೇವ ಮೇಡಮ್ ಅವರಿಗೆ. ಬರ್ತಾರ ಮನವಿ ಪತ್ರ ಒಂದ್ ನಿಮಿಷ. ತಾಯಿ ಸಮಾನರಾಗಿರ್ತಕ್ಕಂಥ ಮಹಿಳೆ ಮೇಲೆ ಹಲ್ಲೆ ಆಗಿದೆ. ತಾಯಿ ಸಮಾನ ಇರ್ತಕ್ಕಂಥವ್ರು ಬಂದು ಆ ಮನವಿನ ತಗೋಬೇಕಂತೇಳಿ ನಮ್ಮ ಮನವರಿಕೆ ಇದೆ. ನೀವು ಅವ್ರಿಗೆ ಕರೆಸ್ತಿರೋ ಇಲ್ಲ ನೋಡಿ ಸರ್, ನಾವು ವೇಟ್ ಮಾಡ್ತೀವಿ. ಇನ್ನೂ 1 ತಾಸು ಬೇಕಾದ್ರೂ ವೇಟ್ ಮಾಡ್ತೀವಿ. ಇಲ್ಲ ಅವ್ರ ವಿಷಯದ ಮೇಲೆ ಬರಲಿ, ವೇಟ್ ಮಾಡ್ತೀವಿ. ಅಲ್ಲ ಸರ್, ಅದು ಮಾತೇ ಅಲ್ಲ ಸರ್. ಪ್ರತಿ ಒಂದು ಸಾರಿ ಬಂದು ನೀವು ನಮ್ಗೆ ಸಮಾಧಾನ ಪಡಿಸಿ ಮನವಿ ಪತ್ರ ತಗೊಂಡು ಹೋಗೋದು ಎಷ್ಟು ಮಟ್ಟಿಗೆ ಗುಣ ಹೇಳಿ. ಇಲ್ಲ, ನಾವು ತಪ್ಪು ಅರ್ಥ ಮಾಡ್ಕೊಳ್ತಾ ಇಲ್ಲ ಸರ್. ನಿಮಗೆ ಮನವರಿಕೆ ಆಗ್ತಾ ಇಲ್ಲ, ಅದು ನಿಮಗೂ ಗೊತ್ತಾಗ್ತಾ ಇದೆ ಸರ್. ನೀವೇ ಇದೇ ಮಾತು ಎಷ್ಟು ಸರಿ ನನಗೆ ಹೇಳ್ತೀರಿ ಹೇಳ್ರಿ. ಏನು ಹೇಳತ್ತೀನಿ ಅಂತಂದ್ರೆ ಭಾಳಷ್ಟು ಮೆಮೊರಾಂಡಮ್ಗಳು ಬರ್ತಾವೆ. ಭಾಳಷ್ಟು ಜನರಿಗೆ ಬಂದು ಮೆಮೊರಾಂಡಮ್ ಕೊಡ್ತಾ ಇರ್ತಾರೆ. ಪ್ರತಿಯೊಂದು ಇದಕ್ಕೂ ಮೆಮೊರಾಂಡಮ್ ಇದು ವಿಶೇಷವಾದ ಮೆಮೊರಲ್ ಇದೆ. ಒಂದು ದಲಿತ ಹೆಣ್ಣು ಮಗಳ ಮೇಲೆ ಹಲ್ಲೆಗಾಗಿದೆ. ಹಲ್ಲೆ ಆದಮೇಲೂ ಕೂಡ ಯಾವುದೇ FIR ಆಗಿಲ್ಲ. ಪೊಲೀಸ್ ಇಲಾಖೆ ಕೂಡ ನಮ್ಮ ಜೊತೆಯಲ್ಲಿಲ್ಲ. ಹಾಗಾಗಿ ನಾವು DC ಅವ್ರ ಜೊತೆ ಮಾತಾಡ್ಬೇಕಂಬುದು ನಮ್ಮೊಂದು ಮನವರಿಕೆ ಇದೆ. ಇಲ್ಲ, DC ಅವ್ರ ಜೊತೆ ಮಾತಾಡ್ತೀನಿ ಬರ್ರಿ. ಒಂದು 4 ಜನ ಒಳಗಡೆ ಬರ್ರಿ. ಮೀಟಿಂಗ್ ಏನು ಮುಗಿದ ನಾ ಹಂಗೆ ಹೇಳ್ತಾ ಇಲ್ಲ. ನಾ ಏನು ಹೇಳ್ತಾ ಇದ್ದೀನಿ ಸದ್ಯ ಈಗ ಮಹಿಳೆ ಮೇಲೆ ಹಲ್ಲೆ ಆಗಿದೆ ಸರ್. ಇನ್ನೂ 1 ತಾಸು ವೇಟ್ ಮಾಡ್ತೀವಿ. DC ಮೇಡಮ್ ಅವ್ರು ಬಂದ್ರೆ ಅವ್ರಿಗೆ ಕೊಡ್ತೀವಿ. ಅವ್ರು ಮಾತಾಡೋರು ಇಲ್ಲ ನೋಡ್ರಿ ಅವೆಲ್ಲ ಬೇಡ ಸರ್. ನಾವು ಎಲ್ಲ ದಲಿತ ಯೂನಿಟಿ ಮೂವ್ಮೆಂಟ್ ವತಿಯಿಂದ ನಾವು ಹೋರಾಟ ಮಾಡಿದೀವಿ. 1 ತಿಂಗಳಾಯ್ತು ದಲಿತ ಯೂನಿಟಿ ಮೂವ್ಮೆಂಟ್ ಹೋರಾಟ ಮಾಡಿ ನಾವು ಮಾಡಿದ್ದೇವೆ. ನಮ್ದು 1 ತಿಂಗಳಾಯ್ತು. ನಮ್ಗಿನ್ನ ಅದು ಹಿಂಬರ ಬಂದಿಲ್ಲ. ಹಿಂಬರ ಬಿಡ್ರಿ. ಈಗ ಅದು ಹಿಂಬರ ವಿಷಯ ಅಲ್ಲ. ಈಗ ನಮಗೆ ವಿಶೇಷವಾಗಿ ನಾವು ನಿಮ್ಗೆ ಹೇಳ್ಬೇಕಾಗ್ತದೆ. ಒಂದ್ ನಿಮಿಷ ರಾವಣವ್ರೆ, ರಾಜಪ್ಪ ಗೌಡ ಘಟನೆ ಹೇಳ್ರಿ ಸರ್. ಸರ್, ರಾಜಪ್ಪ ಹಿರಿಯ ವಯಸ್ಸಿನ ದಲಿತ ಹೆಣ್ಮಗಳ ಮೇಲೆ ಹಲ್ಲೆ ಆಗಿದೆ. ಇಲ್ಲಿವರೆಗೆ ಹಾಲ್ಕಿ ಪೊಲೀಸ್ ಠಾಣೆಯಲ್ಲಿ DYSP ಸರ್ಕಲ್ ಅವರು ಯಾರೇ ಕೂಡ ಅದನ್ನು ಒಂದು FIR ದಾಖಲೆ ಮಾಡಿಲ್ಲ. ಆ ಅಪರಾಧಿಗಳನ್ನ ಕೂಡ ಅವರು ಅರೆಸ್ಟ್ ಮಾಡಿಲ್ಲ, ಬಂಧಿಸಿಲ್ಲ. ಇಲ್ಲಿವರೆಗೂ ಸುಮಾರು ಇಲ್ಲಾಂದ್ರೆ ಒಂದು 10-15 ದಿವಸ ಆಯ್ತು, 12 ದಿನ ಆಯ್ತು. ಇಲ್ಲಿವರೆಗೆ ನಾವು ನ್ಯಾಯ ಬೇಕು ಅಂತ ಎಲ್ಲಾ ಕಡೆಗೆ ಪರದಾಡ್ತಾ ಇದ್ದೀವಿ. ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ಮತ್ತು ಜಿಲ್ಲೆ ಆ ತಾಲೂಕಿನ ಮಂತ್ರಿಗಳು ಅವರೇ ಅದಾರ. ಅವ್ರು ಯಾವುದು ಪ್ರತಿಕ್ರಿಯೆ ಇಲ್ಲಿವರೆಗೆ ಕೊಟ್ಟಿಲ್ಲ. ಈಶ್ವರ್ ಖಂಡ್ರೆ ಅವರು, ಕಾಂಗ್ರೆಸ್ ಸರ್ಕಾರ. ಇನ್ನೊಂದು ಹೇಳ್ಬೇಕಂದ್ರೆ ಜಿಲ್ಲಾ ಅಧಿಕಾರಿಗಳು ಆಗಿರ್ತಕ್ಕಂಥ ವಿಷಯದಲ್ಲಿ ಯಾವುದೇ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೂ ಕಳಿಸಿಲ್ಲ. ಅವರು ಕೂಡ ತಾನಾಗಿ ಹೋಗಿ ನೋಡಿಲ್ಲ. ಅವ್ರು ಬಂದಮೇಲೆ ನಾವು ಅವ್ರಿಗೆ ವಿಚಾರಿಸೋರಿದ್ದೀವಿ. ನಿಮ್ಗೆ ನಾನು ಏನಂತ ವಿಚಾರಿಸ್ತೀನಿ ಸರ್? ಮೇಡಮ್, ಒಂದು ಹೆಣ್ಮಗಳ ಮೇಲೆ ಅನ್ಯಾಯ ನಿರಂತರ ಆಗ್ಲತ್ತದ. ಒಂದು ಹಾಸ್ಟೆಲ್ದಾಗ ಅನ್ಯಾಯ ಆದಾಗ ಇಮಿಡಿಯೇಟ್ಲಿ ಹೋದ್ರೆ ನೀವು ಒಂದು ತಾಯಿ ಸಮಾನ ಒಬ್ಬ ದಲಿತ ಹೆಣ್ಮಗಳ ಮೇಲೆ ನಮಗೆ ಒಳಗೆ ಬಿಡ್ಕೊಟ್ಟಿದ್ದಾನೆ. ಸಂಘಟದವ್ರಿಗೆ ಒಳಗೆ ಹೋಗ್ಬೇಡ ಅಂತೇಳಿ ಸ್ಟ್ರಿಕ್ಟ್ಲಿ ಆರ್ಡರ್ ಹಾಕ್ಯಾರಂತ. ನೀವು ಒಳಗೆ ಯಾರು ಹೋಗ್ಬಾರ್ದು ಅಂತೇಳಿ. ಅದು ದಲಿತ ಹುಡುಗಿಗೆ
ಏನ್ ಮಾಡ ರೇಪ್ ಮಾಡ್ತಾರೆ ಅವ್ನು ಆಲ್ರೆಡಿ ಹಳಿಕೆಡ್ ಬೀದಾಗ ಅವ್ನ ಮೇಲೆ ಕೇಸ್ ಆಗ್ಯದ ಪೋಸ್ಕೋದಾಗ ಪ್ರಕರಣ ದಾಖಲಾಗಿದೆ ಮತ್ತೆ ನನಗೆ ಎಸ್ ಸಿ ಹುಡುಗಿ ಹಾಕ್ಯಾರ ಅವ ಮತ್ತೆ ಹುಡುಗಿ ಮಾಡ್ಯಾನ ಮತ್ತೆ ಅಲ್ಲಿ ಇನ್ಚಾರ್ಜ್ ಯಾರಿಗೆ ಕೊಟ್ರ ಲಮಾಣಿ SC ಬೈಟಿ ಬಗ್ಗೆ ಪ್ರಿನ್ಸಿಪಲ್ ಅಂತ ಕೊಟ್ರ ಅವ್ರು ಏನಂತಾರ ಒಳಗೆ ಯಾರಿಗೆ ಅಲವ್ ಇಲ್ಲ ಬಿಡಬೇಡ ಅಂತೇಳಿ ಜಿಲ್ಲಾಡಳಿತ ಹೋಗ್ಯಾರ ನೀವು ಹೋದ್ರೆ ಇನ್ನೊಂದು ಕೇಸ್ ಮಾಡಿಸ್ತೀವಿ ಇಂಥ ಭಯ ಇದ್ದರೆ ಮತ್ತೆ ಜನ ಯಾರಲ್ಲ ನಾವು ಪ್ರಜಾಪ್ರಭುತ್ವ ಬದುಕ್ತಾ ಇದ್ದೇವ ಏನ್ ರಾಜಕೀಯ ಗುಲಾಮ ಬದುಕ್ತಾ ಇದ್ದೇವೆ ಯಾರು ಬಿ ಮಾತಾಡ ನಾವು ಬೇಡಲ್ಲ ಇಲ್ಲಿ ನಮಗೆ DC ಮೇಡಮೇ ಬರ್ಬೇಕು ಅವ್ರು ಕ್ಲಿಯರ್ ಆಗಲಿ. ಅವ್ರು ಶಿಲ್ವಂತ್ ಸಾಬ್ರು ಇಲ್ಲೇ 20 ವರ್ಷದಿಂದ ಅವ್ರಿಗೂ ಎಲ್ಲ ಅನುಭವ ಇದೆ. ಅವ್ರ ಪಾಪ ನಮಗೆ ಸಪೋರ್ಟಿಗೆ ಇರ್ತಾರೆ. ಒಂದ್ಸಲ ಒಂದು ನಿಮಿಷ ಮಾತಾಡಲಿ, ಅವ್ರಿಗೆ ಕನ್ವಿನ್ಸ್ ಮಾಡ್ರಲ್ಲ ಸರ್. ಹೇಳ್ರಿ ಮೊದಲು ದೌರ್ಜನ್ಯ ಆದ ನಂತರ ಸರ್ ಎಲ್ಲ ಇಲ್ಲಿ ಆಸ್ಪತ್ರೆ ಹೊರಗೆ ಸರ್ ಬೀದರ್ದಾಗ ನಾಲ್ಕೇ ಡಾಕ್ಟರ್ಗಳು ಹೋಗಿಲ್ಲ ಸರ್. ಹೆಚ್ಚಿನ ಚಿಕಿತ್ಸೆಗಳು ನೀವು ಕಳಿಸ್ಬಿಟ್ಟು ಪೊಲೀಸರು ಅದರ ಸರ್ ಯಾಕೆ ನಿಷ್ಕಾಳಜಿ ವಹಿಸ್ಕೊಂಡ್ರು ನಮ್ಗೆ ಅರ್ಥ ಆಗ್ತದೆ. ಪೊಲೀಸರು ಸರ್ ಫುಲ್ ಪಾಲಿಕೆ ಅಮ್ಮನ ಇರೋದು ಕೆಲಸ ಮಾಡ್ತಾರೆ. ಆ ಹುಡುಗರಿಗೆ ಸೇಮ್ ಡೇ ಸರ್ ತಂದು ಆ ಹುಡುಗರು ಹುಡುಗಿಲ್ಲ ಅಂದ್ರೆ ಮತ್ತೆ ಯಾಕೆ ತಂದು ಹಿಡಿದ್ರಿ ಒಳಗೆ ಒಂದು ದಿನ ಇಟ್ಕೊಂಡು ಆಮೇಲೆ ಯಾಕೆ ಬಿಟ್ರಿ? ಈಗ ಬಿಟ್ಟ ಮ್ಯಾಕೆ ಏನದ ಅಂದ್ರೆ ಇಲ್ರಿ ಈಗ ಹಂಗೆ ಹೊಡೆದ ಸರ್. ಏನಾಗಿದೆ ಈ ಪಾರ್ಟಿ ಪಾಪ ಈ ಹುಡುಗ ರೊಕ್ಕ ಕೊಡೋಕೆ ಪ್ರಯತ್ನ ಮಾಡಿದ್ರು ಸರ್ ಪೊಲೀಸರು. ಸ್ವಲ್ಪ ಇಂಥ ಕೆಲಸ ಮಾಡ್ತಾ ಇದ್ದಾಗ ನಮ್ಗೆ ಎಲ್ಲಿ ನ್ಯಾಯ ಸಿಗ್ತದೆ? ಲಾಸ್ಟ್ ಅದು ಒಪ್ಪಿನ ಟೈಮಿಗೆ ಹತ್ತಿ ಹೊಡೆದಲ್ಲ ಅಂತೇಳಿ DYSP ಸಾಬ್ರೆ ಚಾಲು ಮಾಡಿದ್ದಾರೆ ಸರ್. ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಕರ್ಸ್ಕಿಸಿ ಹೇಳಿಕೆ ತಗೋತಾರೆ ಸರ್. ಎಲ್ಲ ಆ ಹೊಡೆ ಟೈಮ್ದಾಗ ಊರು ಜನ ಎಲ್ಲ ಐತಿ ಏನು ಸರ್ ಆ ಹೊಲ್ದಾಗ? ಇಂಥ ವ್ಯವಸ್ಥೆ ಸರ್ ಯಾಕೆ ಹಿಂಗೆ ಆಗ್ತಾ ಇದೋ ನಮ್ಗೆ ಅರ್ಥ ಆಗ್ತದೆ. ಹಾಗಾಗಿ ನಮ್ಮ DC ಅವರು SP ಅವರು ಇವೆಲ್ಲ ಭಾಳ ದೊಡ್ಡ ಅಧಿಕಾರಿಗಳು ಸರ್. ನಮ್ಮೆಲ್ಲ ದಲಿತರ ಮೇಲೆ ಸುಮ್ಮನೆ ಎಲ್ಲ ಮೀಟಿಂಗ್ದಾಗ ಎಲ್ಲೋ ಒಂದು ಮೀಟಿಂಗ್ ಮಾಡಿದ್ರೆ ನಮಗೆ ನ್ಯಾಯ ಸಿಗುತ್ತೆ. ಇವರು ಇಲ್ಲೇ ಆಸ್ಪತ್ರೆಯಾಗ ಇವತ್ತು ಪೊಲೀಸ್ ಪಾಲಿಕೆ ಪೊಲೀಸರು ಸರ್ ಒಬ್ಬರು ಬಂದಿಲ್ಲ ಸರ್ ಆಸ್ಪತ್ರೆಗೆ. ಬರ್ತಿ ಅಂತ ಹೇಳಿ ಸರ ಬರ್ತಿ ಅಂತ ಹೇಳಿ ಬರಲ್ಲೇನೆ ಸರ್ ವಾಪಸ್ ಹೋಗ್ಬಿಟ್ರು. ಬಂದವರೆಲ್ಲ ಸರ್ ಐಡಿಯಾ ಅಲ್ಲ, ಒಟ್ಟು ಆಸ್ಪತ್ರೆ ಮಾತ್ರ ಬಂದಿಲ್ಲ. ಆಮೇಲೆ ಸರ್ ಎಲ್ಲಿ ಬರ್ತಾ ಅಂತ ಹೇಳಿದ್ರೆ ನಾವು ಮಾತಾಡಿದ್ರೆ ನಿಮ್ಮ ಫೋನೇ ಹೆಚ್ಚಿಲ್ಲ ಅಲ್ರಿ, ನಿಮ್ಮ ಫೋನೇ ಹೆಚ್ಚಲ್ಲಿ ಹೋಗಿರಿ, ನೀವು ಎಲ್ಲಿದ್ರಿ ಏನು ಅಂತ ಈ ಥರ ಮಾತಾಡ್ತಾರೆ ಸರ್. ನಮ್ಮ ಕೆಲ ಸರ್ ಇವರಿಂದ ನಮ್ಗೆ ನ್ಯಾಯ ಇಲ್ಲ ಸರ್. ನಮ್ಗೆ ಪಾಲಿಕೆ ಒಳಗಡೆ ನ್ಯಾಯ ಸಿಗ್ತದೆ. ಒಂದು ಘಟನೆ ಅಂದ್ರೆ ಏನೋ ಸರ್ ಆಕಸ್ಮಿಕ ಆಗಿರ್ತಾವೆ ಸರ್, ಇಲ್ಲ ಅಂತ ಹೇಳ್ತಾ ಇಲ್ಲ. ಇದು ಭಾಳ ನೋಡಿ ಸರ್ ಇದು ಅರ್ಥ ಆಗಿಲ್ಲ. ಅದು ಪೌಲ್ ನೋಡಪ್ಪ ಅಂತ ತೋರಿಸ್ತಾನೆ. ಇದು ಆ ಪೊಲೀಸ್ ಸ್ಟೇಷನ್ಗೆ ಏನಂತ ಕುಡಿತಿರೋ ಅದನ್ನೇ ಮನೆ ಕಳ್ಸಿ ನೀನು ಸರ್ ನ್ಯಾಯ ಕೇಳಕ್ ಹೋದ್ರೆ ಈ ರೀತಿ ನಮ್ಗೆ ಈ ರೀತಿ ಮಾಡಿದ್ರೆ ನಮ್ಗೆ ಎಲ್ಲದರಿ ನ್ಯಾಯ ಸರ್. ನೋಡಿ ಹ್ಯಾಂಗ ನ್ಯಾಯ ಮಾಡ್ತೀನಿ ನೀನು ಹಿಂಗೆ ಸುಳ್ಳು ಆಡ್ತಿ ಸರ. ಇಲ್ಲಿ ನೋಡಿದು ಬಸ್ ಆಗ್ಯದ ಒಳಡಿ ಇದು ಪೌಲವ 4 ದಿವಸ ಆಯ್ತು. 4 ದಿವಸ ಈಗ ಏನದ ಅಂತಂದ್ರೆ ಇದು ಪೌಲ್ ಹೆಂಗೆ ಇರ್ತಾವ? ನೀವು ಮರ್ದಿನ ಬರ್ದಿರ್ ಬಂದು ಕಸಿ ಪಂಚನಾಮ ಮಾಡ್ಕೊಂಡಿ ಈಗ ಯಾಕೆ ಬಂದ್ರಿ ನೀವು? ಹಂದಿ ಬೇರೆ ಕಡೆ ಏನಾದ್ರೆ ಕೆದರ್ಲಾಕ್ ಹಚ್ಚಿ ನೋಡು, ಹಂದಿ ಕೆದರಿದ್ದಿಲ್ಲ ನೋಡು, ಹಂದಿ ಕೆದರ ನೋಡು ಅಂತ ತೋರಿಸ್ತಾನೆ ನಾನು. ನಾನು ಕಾಲು ಬಿದ್ದು ಹೇಳ್ದ ಎಲ್ಲಿ ಮನುಷ್ಯ ಇದ್ದೇನೋ ಸರ್ ಮತ್ತಾರ ಅವ್ರಿಗೆ ಲಕ್ಕಿ ಬಂದಿದ್ದೆವು ಬರೋಬ್ಬರಿ ನ್ಯಾಯ ಮಾಡಿ ಅಂತಂದ. ನಾ ಎಲ್ಲ ಮಾಡ್ತಪ್ಪ, ನೀ ಏನು ಮಾಡ್ದ? ನೀವು ಹೊಲ್ದಾಗ ಹೋದ್ರೆ ನೀವು ಮನೆ ಪೊಲೀಸರು ಕಳಿಸ್ತಾ, ಮನೆಗೆ ಪೊಲೀಸರು ಕಳಿಸ್ತಾ, ಏನು ಚಿಂತೆ ಮಾಡಬೇಡ. ನಾನು ಸೋಯಾ ಬಂದು ಕುಂತದ ಅಲ್ಲ, ಅಲ್ಲಿ ಯಾರು ಹೋಗಲ್ಲ. ಮತ್ತೇನದ ಅಂತಂದ್ರೆ ನೀ ಏನು ನ್ಯಾಯ ಮಾಡ್ತೀರಿ ಊರಾಗ ಅಂದನ ಅಂದ್ರೆ ಐಲೇನು ನೀನು ಮಾಡ್ತಾ ಇದರ ಠಾಣಾ ಪೊಲೀಸರಿಗೆ ಒಟ್ಟು ಮಾತಾಡ್ಕೊತೀನಿ. ಮಗನೇ ನಿನಗೆ ಮನೆ ಕಳಿಸಿ ಅಂದ್ರೆ ಅವ್ರಿಗೆ ಏನು ಮಾಡ್ಬೇಕು ಹೇಳಿ? ನಿಮ್ಮ ಸಿಗ್ನೇಚರ್ ತಗೊಂಡ್ರೇನ್ರಿ ಸರ್? ಅದು ಯಾವ್ದ್ರ ಕಡೆ ತಗೊಂಡ್ರ ಸರ್? ಕೇಸ್ ಕಡೆ ತಗೊಂಡಾರ ಇವರೆಲ್ಲ ಒಪ್ಕೊಂಡಿರ ಅಂತ ಹೇಳಿ ಸರ್. ಅದು ನಮ್ಗೆ ಹಿಂಬರ ಕೊಡ್ಬೇಕು ಸರ್. ಅದು ಯಾಕೆ ಏನಾಗಿದೆ ಸರ್? ವಾತಾವರಣ ಸರ್ ಅಲ್ಲ ಗ್ರಾಮದಲ್ಲಿ ಈಗ ಏನು ಸರ್, ಅದು ಜಾತಿ ದಂಗೆ ಮಾಡಕ್ಕೆ ಪ್ರಚೋದನೆ ಕೊಡ್ತಾರಲ್ಲ, ಪೊಲೀಸರು ಕೊಡ್ತಾ ಇದಾರೆ ಸರ್ ಈ ಕೇಸ್. ನಿಜವಾಗ್ಬೇಕು ಸರ್. ಆ ಹೊಡೆದಿನೋರು ಅವ್ರು ಒಂದ್ ಕಡೆ ಇರ್ತಾರೆ ಸರ್, ಅದು ಬೇರೆ. ಅಲ್ಲಿ ಆ ಜನರಿಗೆ ಎಬ್ಸ್ ಕೂಡಿಸ್ಲತ್ತಾರ ಸರ್. ಆ್ಯಕ್ಚುಲಿ ಸರ್ ಇದು ಪೊಲೀಸ್ ವ್ಯವಸ್ಥೆನೇ ಸರ್. ಮತ್ತು ಅಲ್ಲಿ ಏನಾದರೂ ಗಲಾಟೆ ಆಗ್ತು ಅಂತಂದ್ರೆ ಅಲ್ಲಿ ಪೊಲೀಸರೇ ಕಾರಣ, ಜವಾಬ್ದಾರರು ಅವರೇ ಇರ್ತಾರೆ. ಅದು ಕ್ರಿಯೇಟ್ ಮಾಡ್ತಾರೆ ಸರ್. ಯಾಕಂತಂದ್ರೆ ನಾವು ಇದು ಅನ್ನೆಸೆಸರಿ ಸುಳ್ಳು ಹೇಳ್ತಾರ ಸರ್. ನೀವು ಸರ್ ನೀವೇ ಸ್ವಲ್ಪ ಜಿಲ್ಲಾಧಿಕಾರಿ ಮೇಲೆ ಹೋಗಿ ಬಂದ್ರಿ ಸರ್, ಇಲ್ಲ ಆಸ್ಪತ್ರೆಗೆ ಹೋಗಿ ಸರ್. ಅಮ್ಮಗೆ ನೋಡ್ರಿ ಸರ್, ನೀವು ಆಸ್ಪತ್ರೆ ಪೆಟ್ಟು ಹತ್ತಿ ನೋಡ್ಕೊಂಡು ಸರ್ ಅಲ್ಲಿಂದ ಇರ್ತಕ್ಕಂಥ ಅಲ್ಲಿನ ಹಾಸ್ಪಿಟಲ್ದವರು ಅವರು ಚಿಕಿತ್ಸೆ ಬೇಕಂತ ಅಲ್ಲಿಂದ ಬಾಲಿಕೆಯಿಂದ ಬೀದರ್ ಪ್ರಿಮ್ಸ್ ರೆಫರ್ ಮಾಡಿ ಸರ್. ರೆಫರ್ ಮಾಡೋ ಅಮ್ಮ ಹೋಗಿದ್ರೆ ಅವ್ರ ಜೊತೆ ಪೊಲೀಸ್ ಇಲ್ಲ, ಮತ್ತು ಯಾರು ಸಿಬ್ಬಂದಿ ಇಲ್ಲ ಸರ್. ಯಾರು ಇಲ್ಲ ಸರ್. ಮತ್ತೆ ಏನಾದರೂ ಮತ್ತೆ ಬೇರೆ ಮತ್ತು ಇಶ್ಯೂ
ಅದು ಇವ್ರು ಹಂದಿ ಹೊಡೆದಕ್ಕಂತ ಇವರೇ ಹೇಳೋದು. ಮತ್ತು ಹಂದಿ ಹೊಡೆದ್ರಲ್ಲ ಫಾರೆಸ್ಟ್ಗೆ ಇನ್ಫಾರ್ಮ್ ಮಾಡಬೇಕು, ಇಲ್ಲ ಅನಿಮಲ್ ಹಸ್ಬೆಂಡ್ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮ್ ಮಾಡಬೇಕು. ಅದು ಯಾವುದೂ ಇಲ್ಲ ಸರ್. ಪೊಲೀಸ್ಗಿರಿ ಬಿಟ್ಕೊಂಡು ಗುಂಡಾಗಿರಿ ಮಾಡ್ತಿದ್ದಾರೆ ಸರ್ ಅಲ್ಲಿ. ಹಿಂಗಾಗಿ ಸರ್ ಪ್ರತಿ ಸಲ ಅದೇ ಹೇಳ್ತೀವಿ ಸರ್, ನಮ್ಮ ಕೂಗು ನೀವು ಪ್ರತ್ಯೇಕವಾಗಿ ಸರ್ ಬೀದರ್ ಜಿಲ್ಲೆಯಲ್ಲಿ ಒಂದು ಎಷ್ಟು ಅಟ್ರಾಸಿಟಿ ಮೀಟಿಂಗ್ ಮಾಡಿಸಿ ಸರ್, ಅದೇ ಗೋಳು ಹೇಳ್ತೀವಿ ಸರ್. ಎಷ್ಟು ಸಲ ಹೇಳಿದ್ರು ಇದೇ ಅವಳಿಗೆ ಮಣ್ಣು ಮಾಡಿದ್ರೆ ಸರ್. ಈಗ ಕಮಿಟಿನೇ ಇಲ್ಲ ಸರ್. ಯಾವಾಗೋ ಆ ಕಮಿಟಿಗೆ ಇದ್ರೆ 7 ಜನರಿಗೆ 5 ಜನ ಮಡವಾಗಿದ್ದಾರೆ ಸರ್, ಸತ್ತೋಗಿದ್ದಾರೆ. ಅಂಥವ್ರು ತಗೊಂಡು ಏನ್ ಮಾಡಬೇಕು? ಇದು ತಗೊಂಡು ಅವರ ಸಮಸ್ಯೆ ಗಮನ ತರಕಾಯ್ತು ಸರ್. ಕಮಿಟಿ ಏನಿದೆ ಸರ್? ಕಮಿಟಿ ಇದೆ ಸರ್, 30 ವರ್ಷದ ಅವರೇ ಇದ್ದಾರೆ ಸರ್. ಯಾರು ಒಲ್ಲಂದ್ರು ಅವ್ರಿಗೆ ಹೇಳ್ಲತ್ತಾರ, ಅವ್ರು ನಮ್ಗೆ ಜೊರತಿಲ್ಲ ಅಂದ್ರೆ ಅವ್ರಿಗೆ ಅವ್ರು ಹೇಳ್ದಂಗೆ ಕೇಳ್ತಾರೆ. 30-45 ವರ್ಷ ಆಗಿದೆ ಸರ್. ಈಗ ಅವ್ರು ರಾಜಕೀಯ ನಿವೃತ್ತಿ ತಗೊಂಡಾರ, ಹೋರಾಟ ನಿವೃತ್ತಿ ತಗೊಂಡಾರ. ಅಂಥವ್ರು ತಗೊಂಡು ನಾವ್ ಏನ್ ಮಾಡಕಾಯ್ತು ಸರ್? ಯಾವ ಯುವಕರಿಗೆ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಯುವಕರು ತಗೊಂಡ್ರ ಹಳ್ಳಿ ಹೋಗಿ ಅದೇನ್ ಸಮಸ್ಯೆ ನಿಮ್ಗೆ ಗಮನ ತರಕಾಯ್ತು ಸರ್. ಈ ಬಾಲಿಕೆ ಇದೊಂದೇ ಸಮಸ್ಯೆ ಅಲ್ಲ, ಹಲವಾರು ಸಮಸ್ಯೆಗಳಿದೆ ಸರ್. ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದೆ ಸರ್, ಸುಳ್ಳು ಜಾತಿ ಪ್ರಮಾಣ ಪತ್ರ ಸರ್. ಅದು ಕೂಡ ಸರ್ ನಮಗೆ ರಾಜಕೀಯದಿಂದ ನಮಗೆ ಕುತಂತ್ರ ಮಾಡಿ ಸುಳ್ಳು ಜಾತಿ ಪ್ರಮಾಣ ಪತ್ರ ತಗೊಂಡು ನಮ್ಮ ರಾಜಕೀಯ ಕೊಲ್ಯಾಪ್ಸ್ ಮಾಡ್ತಿದ್ದಾರೆ. ಮತ್ತು ನಮ್ಮ ಜನರ ಹೊಲದಾಗ ಈ ಹೋಗಿ ಆಕಿಗೆ ಹುಡ್ದಾಕಂತ ಪ್ರಯತ್ನ ಪಟ್ಟರು ಕೂಡ ಅದು ಹಂದಿ ಹೊಡೆದ ಪ್ರಯತ್ನ ಯಾವುದೇ ರೀತಿ ನಮ್ಗೆ ನ್ಯಾಯ ಸಿಗುತ್ತಲ್ಲ ಸರ್. ನಾವು ಇವಾಗ ಬರೋದು ವಾಟ್ಸಪ್ ಗ್ರೂಪ್ದಾಗ ಹೆಂಗೆ ಬರ್ತದೆ ಸರ್ ಮೆಸೇಜ್, ಹಂಗೆ ಹೋಗ್ಬಿಟ್ಟು ಸರ್. ನಾವು ಪ್ರತಿ ಸಲ ಬರೋದು ಒಂದು ಮೆಸೇಜ್, ಇದು ದಲಿತ ಇದೇ ಆಗ್ಬಿಟ್ಟೆ ಸರ್. ಅಟ್ರಾಸಿಟಿ ಒಂದು ಮೀಟಿಂಗ್ ತಗೊಳ್ಳೋದು ಸರ್ ಜಿಲ್ಲಾಧಿಕಾರಿಗಳು. ಅಮ್ಮ ಸರ್ ಅದು ಬೆಳೆಗೆ ನಾಶ ಹಾಕ್ತಾರಲ್ಲ ಸರ್, ಕೀಟನಾಶ ಮದ್ದು ಸರ್, ಮದ್ದು ಕುಡಿಸ್ಲಕ್ಕೂ ಕೂಡ ಪ್ರಯತ್ನ. ಅಮ್ಮ ಬಾಯಿ ತೆರೆದಿಲ್ಲ ಸರ್, ಬಾಯಿ ತೆರೆದ್ರೆ ಸರ್ ಮದ್ದು ಹಾಕಿ ನೋಡಿ ಸರ್ ಆಲ್ರೆಡಿ ಅಷ್ಟು ಅರ್ಥ ಅದಕ್ಕೆ ದಯಮಾಡಿ ಸರ್ ತಾವು ಮೇಡಮ್ ಗಮನ ತಂದು ತಾವು ಒಂದು ರೌಂಡ್ ಹಾಕಿದ್ರೆ. ತಾವು ಹೇಳಿದ್ರಲ್ಲ ಫ್ರೆಂಡ್ಸಿಗೆ ನಾನೇ ಹೋಗ್ತೀನಿ, ಓಕೆ ಮೇಡಮ್ ಅವ್ರ ಗಮನಕ್ಕೂ ತರ್ತೀನಿ. ಪ್ಲಸ್ ಈ ವಿಷಯ ಏನಿದೆ SP ಸಾಹೇಬರಿಗೆ ಮೇಡಮ್ ಅವ್ರ ಕಡೆಯಿಂದ ಮಾತಾಡ್ತೀನಿ, ಸ್ವತಃ ನಾನು ಮಾತಾಡ್ತೀನಿ. ಮುಂದಿನ ಕ್ರಮ ಏನು ಕೈಗೊಳ್ಬೇಕು ಅನ್ನುವಂಥದ್ದು ಈಗ ತಾವೇನು ಮೆಮೊರಾಂಡಮ್ ಕೊಟ್ಟಿರ್ತಾರಲ್ಲ, ಸ್ವತಃ ನಾನೇ SP ಅವ್ರಿಗೆ ಮಾತಾಡ್ತೀನಿ. ಪ್ಲಸ್ ಫ್ರೆಂಡ್ಸಿಗೂ ಸರ್ ನೀವು ಹೋಗಪ್ಪ ನಮಗೆ ಎಲ್ಲರೂ ಹೇಳಿ ಸರ್, ನಾವು ಬರ್ತೇವೆ ಸರ್. ಈಗ ಬೀದರ್ ಜಿಲ್ಲಾಧಿಕಾರಿ ಹೊಸಬ್ರಾಗಿ ಬಂದೆ ಸರ್, ಅವ್ರಿಗೆ ಇಲ್ಲಿಂದ ಮಾಹಿತಿ ಇರ್ತೀರಿ ಸರ್. ಸುಮಾರು ವರ್ಷ ತಾವಿದ್ರಿ, ತಮ್ಗೆಲ್ಲ ಇಲ್ಲಿ ಮಾಹಿತಿ ಗೊತ್ತಿದೆ ಸರ್. ತಾವು ಹೇಳಿಂದ ಅವ್ರು ಕೇಳಂತ ಸಿಚುವೇಶನ್ ಇರ್ತಾರೆ. ಸ್ವಲ್ಪ ಇಲ್ಲಿ ವಾಸ್ತವತೆ ನಿಮ್ಗೆ ಗೊತ್ತಿಲ್ಲ, ದಯಮಾಡಿ ಸರ್ ಪ್ರಿಮ್ಸಿಗೆ ವಿಸಿಟ್ ಕೊಟ್ಟು ಪ್ರಿಮ್ಸಿ ಬಂದು ಆಯ್ತು ಎಲ್ಲರೂ ಬರ್ತಾರೆ ಸರ್. ಸಾಹೇಬ್ರ ಮೆಮೊರಂ ತಗೊಂಡು ಹೋಗಿ ನೋಡಿ. ಅವರು ಬರ್ತಾರೆ ಸರ್. ನಾವು ನಿಮ್ಮ ಮೆಮೊರಂ ಒಂದು ನಿಮಿಷ. ಅಟ್ರಾಸಿಟಿ ಆಕ್ಟ್ ಅವ್ರು ಹೆಂಗೆ ಹಾಕ್ಲತ್ತಾರ, ಅಟ್ರಾಸಿಟಿ ಆಕ್ಟ್ ಒಂದು ಆಬ್ಲಿಕ್ದಾಗ ಅಟ್ರಾಸಿಟಿ ಆಕ್ಟ್ ಆಬ್ಲಿಕ್ ಹಾಕ್ಲತ್ತಾರ ಸರ್ ಬ್ರಾಕೆಟ್ದಾಗ. ಅಟ್ರಾಸಿಟಿ ನಮಗೂ ಗೊತ್ತದ, ಆದ್ರೆ ಅವ್ರು ಹಾಕ್ಲತ್ತಾರೇನೋ ಅಟ್ರಾಸಿಟಿದಾಗೆ ಮಾತ್ರ ಬಿ ರಿಪೋರ್ಟ್ ಹಾಕ್ತಕ್ಕಂಥ ವ್ಯವಸ್ಥೆ ಕೆಲಸ ಮಾಡ್ತಾರೆ. ಅಟ್ರಾಸಿಟಿ ಆದವ್ರು ಮತ್ತೆ ಮರುದಿನ ಬೇಲಾಗುಡಿ ಹೊಂಟ್ರು ಸರ್ ಹೊರಗೆ. ನಾನು ವಿಷಯ ಮಾತ್ರ ಓದ್ತೀನಿ. ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಉಪಾಧೀಕ್ಷಕರ ಅಧಿಕಾರ ದುರುಪಯೋಗಪಡಿಸಿಕೊಂಡು ದಲಿತರ ಮೇಲೆ ಆದ ದೌರ್ಜನ್ಯಗಳ ಎಲ್ಲ ಪೊಲೀಸ್ ಠಾಣೆಗಳು ಮುಚ್ಚಿ ಹಾಕುತ್ತಿರುವ ಇವರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳಲು ಪ್ರತಿಭಟನಾ ಮೆರವಣಿಗೆ ಮುಖಾಂತರ ಇವತ್ತು ಮಾನ್ಯ ನಾವು ಜಿಲ್ಲಾಧಿಕಾರಿ ಅವರಿಗೆ ನಾವು ಮನವಿ ಪತ್ರನ ಕೊಡ್ತಾ ಇದ್ದೀವಿ. ಇದರ ತಕ್ಕಂತೆ ಎಲ್ಲ ನಾವು ಹಿಂಬರ ಕೊಡಬೇಕು ಅಂತೇಳಿ ಕೂಡ ಇನ್ನು ಇದಕ್ಕೆ ತಕ್ಕಂತೆ ಮಾನ್ಯ G. ಪರಮೇಶ್ವರ್ ಸಾಹೇಬರು ಗೃಹ ಸಚಿವರಿಗೂ ಇದೆ ಸರ್. ಆಮೇಲೆ ಸನ್ಮಾನ್ಯ ಅಧ್ಯಕ್ಷರು ಮಾನವ ಹಕ್ಕುಗಳ ಆಯೋಗಕ್ಕೂ ಕೂಡ ಇದೆ. ಆಮೇಲೆ P. ನರೇಂದ್ರ ಸ್ವಾಮಿ ಮಾನ್ಯ ಅಧ್ಯಕ್ಷರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸದನ ಸಮಿತಿ ಕರ್ನಾಟಕ ಸವರಿಗೆ ಕೂಡ ಟೋಟಲ್ 4 ಮನವಿ ಪತ್ರಗಳು ತಮ್ಮ ಮೂಲಕ ಕೊಡ್ತಾ ಇದ್ದೀವಿ ಸರ್. ಇವು ಸೂಕ್ತವಾಗಿ ಅವ್ರಿಗೆ ಕಳಿಸ್ಬೇಕಂತ ನಮ್ಮ ಮನವಿ ಇದೆ. ಸರ್ ಹಾಸ್ಪಿಟಲ್ ನಾನು ಆ ಟೈಮಿಗೆ ಇರ್ತೇವೆ ಪಾಪ, ನೀವು ಬಿಜಿ ಇರ್ತೀವಿ. 3 ಗಂಟೆ ನಾವು ಹಾಸ್ಪಿಟಲ್ ಯಾವುದೋ ನಂಬರ್ ಅದ ಸರ್, ನಂಬರ್ ಮಾತಾಡ್ತಾರೆ ಕಳ್ಕೊಳ್ಳೋರು ನಾವು ಈಗ ಹೊಂಟ್ರೆ ಸಾಹೇಬ್ರು 3 ಹೊಂಟ್ರೆ ಮತ್ತೆ ಇಷ್ಟು ಜನ ಬಂದು ಮೆಮೊರಾಂಡಮ್ ಅನ್ನು ಕೊಟ್ಟಿದ್ದೀವಿ. ಒಂದು ಮಾನ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ, ಒಂದು ಅಧ್ಯಕ್ಷರು ಮಾನವ ಹಕ್ಕುಗಳ ಆಯೋಗ ವಿಧಾನಸೌಧ ಬೆಂಗಳೂರು ಅವರಿಗೆ, ಒಂದು ಸನ್ಮಾನ್ಯ ಗೃಹ ಸಚಿವರಿಗೆ, ಆಮೇಲೆ ಒಂದು ಮಾನ್ಯ ಅಧ್ಯಕ್ಷರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸದನ ಸಮಿತಿ ಕರ್ನಾಟಕ ಸರ್ಕಾರ ಶ್ರೀ P. ನರೇಂದ್ರ ಸ್ವಾಮಿ ಅವರಿಗೆ ಕೊಡಲಿಕ್ಕೆ ನಾವು ಕೊಟ್ಟಿದ್ವಿ. ನಮ್ಮ ಜಿಲ್ಲಾಡಳಿತ ವತಿಯಿಂದ ಕಳಿಸಿ ತಮ್ಗೆ ಅದೇನು
ವಾಪಸ್ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಬರುವಂಗೆ ಇನ್ನೊಂದು ಸರ್ತಿ ನಾನು ಇದನ್ನು ಮಾಡ್ತೀನಿ, ಬಟ್ ವಾಪಸ್ ಮೆಮೊರಂಡಮ್ ಕೂಡ ಕಳಿಸ್ತೀನಿ. 2:30-3 ಗಂಟೆಗೆ ನಾನು हॉस्पिटल है तो सर थैंक यू 24 इस दिन पर हमारे माता कलावती वाइफ ऑफ जयराम शिंदे इन्होंने हमारे खेत में काम करने के लिए जाते हैं। तो कुछ 2 बच्चे वहाँ पर भैंस चराते रहते हैं। तो हमारी माँ ने वो भैंस चराने वाले को बोले तो हमारे खेतों में मत डालो, तो दूसरे तुम्हारे खेत में एक चराओ बोले। तो वो थोड़ा ये आर्ग्यूमेंट आगे बढ़कर वो लड़ाई में बढ़ता है। उसके बाद में वो 2 बच्चे क्या करते हैं, माइनर एज में है, लेकिन वो 2 बच्चे क्या करते हैं, मारपीट करते हैं, छाती पर और पीठ पर और सर पर मारते हैं। उसके बाद में फांसी डालने के लिए ट्राई करते हैं। उसके बाद में जो औषध रहते हैं पॉइजन पिलाने के लिए पॉइजन मुंह में डालते हैं। और जो इड़ा रहता है वो कटिंग ग्रास ऑर्नामेंट उससे गला काटते हैं। वो ज़्यादा ट्रीटमेंट के लिए भालकी हॉस्पिटल में भेजा जाता है। वहाँ पर ट्रीटमेंट न लागू होने पर बीदर को भेजा जाता है। उसके बाद में एफआईआर में लिखवाने जब जाते हैं तो पुलिस डिपार्टमेंट में तो एफआईआर करेक्ट जैसे 2 दिन बाद एफआईआर किया जाता है। उसमें हमारा जो कंप्लेंट है, हम जो कंप्लेंट लिखाते हैं, कंप्लेंट लिखाते समय पुलिस डिपार्टमेंट में हमारा सेंटेंसेस चेंज कर देते हैं। इसका मेन उद्देश्य ये होता है सेंटेंसेस चेंज करना। ये केस जितना स्ट्रांग है उतना केस को वीकनेस बनाना उनका एक काम होता है। और जो डीवाईएसपी है और पीएसआई है, इन्होंने क्या करते हैं, उनको जो अपराध हुआ है उसके साथ खड़ा न होकर जो अपराध करते हैं उनके साथ में खड़ा है। तो इस पर न्याय दिलाने का उनका कोई उद्देश्य नहीं है। जो अगर इस क्राइम को इधर से अगर नहीं रोका गया तो आगे चलकर बड़े बड़े क्राइम हो सकते हैं। तो इस पर करेक्ट इन्वेस्टिगेशन होना मेरा ये कहने का एक मत है। धन्यवाद, शुक्रिया। आपका नाम? मेरा नाम सुभाष।